ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈಗ ಅವತ್ತಿನ ಎಜುಕೇಷನ್ ಸಿಸ್ಟಮ್ಗೂ ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೂ 2010 ಆದ್ಮೇಲೆ ಬಹಳ ಚೇಂಜ್ ಆಗಿದೆ, ಡೈಲ್ಯೂಟ್ ಆಗಿದೆ. ಆ ಕಾಲಿಗೆ ಸೂಟ್ ಆಗುವಂತದ್ದು ಅಪ್ಡೇಟ್ ಆಗ್ಲೇಬೇಕು. ಪೇರೆಂಟ್ಸ್ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ. ಪೇರೆಂಟ್ಸು ಸ್ವಲ್ಪ ಯೋಚನೆ ಮಾಡ್ಬೇಕದು ಆ ವಿಚಾರದಲ್ಲಿ. ಮಕ್ಳಿಗೆ ಹೇಗೆ ಅನ್ಸುತ್ತೆ, ಅದು ಪ್ರೆಷರೈಸ್ ಆಗುತ್ತೆ ಅನ್ಸುತ್ತೆ? ಕರ್ನಾಟಕ ಅಂತ ತಗೊಂಡ್ರೆ ಸಿಲೆಬಸ್ ಸ್ವಲ್ಪ CBSE ICSE ಗಿಂತ ಕಡಿಮೆ ಇದೆ. ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಟೀಚರ್ಸ್ನ ಅಂತ ಅನಿಸ್ತಾ ಇದೆಯಾ? ಖಂಡಿತ. ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ಸ್ಟೇರ್ ಮಾಡೋದು ಮಗು ಮೇಲೆ, ಅದು ಕೂಡ ಕಾರ್ಪೊರೇಟ್ ಪನಿಷ್ಮೆಂಟ್ ಅಂಡರ್ ಬರುತ್ತೆ. ಅಂತ ಮೀಡಿಯಾಗ ಹೋಗ್ತೀವಿ, BEO ಕಂಪ್ಲೇಂಟ್ ಮಾಡ್ತೀವಿ. ಒಂದು ಗೌರ್ಮೆಂಟ್ ಸ್ಕೂಲ್ ಅಥವಾ ಒಂದು ಸ್ಟೇಟ್ ಬೋರ್ಡ್ ಸ್ಕೂಲ್ ಇದ್ರೆ ಅದ್ರ ಹತ್ರ ಒಂದು CBSE ಸ್ಕೂಲ್ ಇದ್ದೇ ಇರುತ್ತೆ. ಯಾವ್ದಾದ್ರು ಟೈಅಪ್ ಮಾಡ್ಕೊಂಡ್ರೆ ಈ ಮಕ್ಕಳಲ್ಲಿರೋ ಟ್ಯಾಲೆಂಟ್ ಅನ್ನ, ಅವ್ರ ಶಕ್ತಿ ಏನಿದೆ ಒಳಗಡೆ, ಅದನ್ನ ಚಿಕ್ಕ ವಯಸ್ಸಲ್ಲೇ ಗುರುತಿಸ್ಬೇಕು. ಫೇಲ್ ಆಗೋ ಪಾಸ್ ಆಗೋ ಮೊದಲಿಂದಾನು ಇದ್ದಾರಲ್ವಾ. ಸೂಸೈಡ್ಗಳು ಅವಾಗ ಆಗ್ತಿರ್ಲಿಲ್ಲ. ರಿಸಲ್ಟ್ ಬರೋಕ್ ಮೊದಲೇನೆ ಒಂದು ಮಗು ಸೂಸೈಡ್ ಮಾಡ್ಕೊಂಡಿದೆ ಅಂತ ಗೊತ್ತಾಯ್ತು. ಭಯದಿಂದ ಆತ್ಮವಿಶ್ವಾಸ ಕೊಡೋದ್ರಲ್ಲಿ ನಾವು ಸೋತಿದೀವಿ. ಸ್ಕೂಲು, ಪೇರೆಂಟು, ಸಮಾಜ. ಈ ಜೆನ್ಸಿ ಅವರ ಪೇರೆಂಟ್ಗಿನ್ನ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಡೇಂಜರಸ್ ಅಲ್ವಾ? ಬಹಳ ಡೇಂಜರಸ್. ಮಕ್ಕಳ ಮೈಂಡ್ ಕೂಡ ಕರೆಕ್ಟ್ ಆಗ್ಬಿಡುತ್ತೆ. ಥಿಂಕಿಂಗ್ ಬ್ರೈನ್ ಯೂಸ್ ಕಮ್ಮಿ ಆಗ್ತಾ ಇದೆ. ಪೇರೆಂಟ್ ಕೌನ್ಸಿಲಿಂಗ್ಗೆ ಇಂಪಾರ್ಟೆಂಟು ಮಕ್ಕಳಿಗಿಂತ. ಇದರಲ್ಲಿ 6 years ಆಗಿರ್ಬೇಕು. ಸ್ಕೂಲ್ಗೆ ಹೋಗದೇ ಇರುವಂತ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಈ ಅರ್ಬನ್ ಮತ್ತೆ ರೂರಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬಾ ಗ್ಯಾಪ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಎಜುಕೇಶನ್ ಅಂದ್ರೆ ಏನು ಅಂತ ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಜುಕೇಶನ್ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಸ್ಟೂಡೆಂಟ್ ಫೇಲ್ ಆದರೆ ಲೈಫ್ ಮುಗೀತಂತ ತಿಳ್ಕೊಳ್ತಾ ಇದ್ದಾರೆ. ಎಜುಕೇಷನ್ ಸಿಸ್ಟಮ್ ಕರೆಕ್ಟ್ ಆದ ದಾರಿಯಲ್ಲಿ ಇದೆಯಾ? ಈ ಎಲ್ಲ ವಿಷಯವನ್ನು ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಎಜುಕೇಷನ್ ಸಿಸ್ಟಮಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಸ್ಟೂಡೆಂಟ್ ಲೈಫಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋ ವ್ಯಕ್ತಿ. ಇವತ್ತು ಅವ್ರ ಜೊತೆ ನಾವು ಮಾತಾಡೋಣ. ಸ್ಕಿಲ್ಸ್ ಸತ್ಯನಾ, ಮಾರ್ಕ್ಸ್ ಸತ್ಯನಾ, ಅಥವಾ ಸ್ಟೂಡೆಂಟ್ ಲೈಫ್ನ ರಿಯಾಲಿಟಿ ಏನು? ವೆಲ್ಕಮ್ ಟು AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ ಭರತ್. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಈ ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಎಜುಕೇಷನ್ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಚಿಕ್ಕ ಚಿಕ್ಕ ಟೌನ್ಸಲ್ಲಿ. ನಮ್ಮ ತಂದೆಯವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು. ಹಾಗಾಗಿ ಅವರ ಪೋಸ್ಟಿಂಗ್ ಎಲ್ಲ ಅಂಥ ಸಣ್ಣ ಊರುಗಳಿಗೆ ಆಗ್ತಾಯಿತ್ತು. ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು, ಸಣ್ಣ ಹಳ್ಳಿಗಳಲ್ಲೇ. ಕಾಲೇಜಿಗೆ ಬಂದ ಮೇಲೆ ನಾನು ಸಿಟಿ ಮೈಸೂರು ಅಂತ ನೋಡಿದ್ದು. ಈ ಟೀಚಿಂಗ್ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಯಾರಾದರೂ ಇನ್ಸ್ಪಿರೇಷನ್ ಇದ್ರಾ? ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ನನಗೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕತೆ ಹೇಳೋದು, ಮಾಡೋದು ಈ ರೀತಿಯಾಗಿ ಇತ್ತು. ಟೀಚಿಂಗ್ ನನ್ನ ಪ್ಯಾಷನ್ನೇ ಮೊದಲಿಂದಾನು. ಹಾಗಾಗಿ ನಾನು ಟೀಚಿಂಗ್ ಇಮಿಡಿಯೇಟಾಗಿ ನಾನು ನನ್ನ ಕೆರಿಯರ್ ಶುರು ಮಾಡಲಿಲ್ಲ. ಮದುವೆಯಾಗಿ 2 ಮಕ್ಕಳು ಆದಮೇಲೆ ನನಗೆ ಫ್ರೀ ಟೈಮ್ ಸಿಗೋದು. ಎಲ್ಲರೂ ಆಫೀಸು, ಹಸ್ಬೆಂಡ್ ಬ್ಯಾಂಕ್ ಕೊಟ್ಟೋಗ್ತಾಯಿದ್ರು, ಮಕ್ಕಳು ಸ್ಕೂಲ್ಗೆ ಹೊಟ್ಟೋಗ್ತಾಯಿದ್ರು. ಆಗ ನನಗನ್ನಿಸ್ತು ನನ್ನ ಪ್ಯಾಷನ್ ಟೀಚಿಂಗ್ ಆದ್ದರಿಂದ ನಾನು ಯಾವ್ದಾದ್ರು ಸ್ಕೂಲಲ್ಲಿ ಟೀಚಿಂಗ್ ಶುರು ಮಾಡಬೇಕಂತ ಹಾಗೆ ಶುರು ಮಾಡಿದ್ದು. ನಾನು ಸ್ವಲ್ಪ ಲೇಟಾಗಿ ಶುರುವಾಯಿತು ಕೆರಿಯರ್, ಬಟ್ ಗ್ರೋತು ಫಾಸ್ಟಾಗಿ ಆಯಿತು ಅಂತ ಹೇಳಬೇಕು. ಅಂದರೆ ಸ್ಟ್ರಗಲ್ ಇತ್ತಾ ಏನಾದರೂ ಸ್ಟಾರ್ಟಿಂಗ್? ಇಲ್ಲ, ಸ್ಟ್ರಗಲ್ ಅಂತ ಏನಿರಲಿಲ್ಲ ನನಗೆ. ಮೊದಲು ಒಂದು ಸ್ಕೂಲಲ್ಲಿ ಮಾಡಿದೆ, ಆಮೇಲೆ ಆಚಾರ್ಯ ಪಾಠಶಾಲಾ ಪಬ್ಲಿಕ್ ಸ್ಕೂಲಲ್ಲಿ ICSE ವಿಂಗ್ನಲ್ಲಿ ಜಾಯಿನ್ ಆದೆ. ಅಲ್ಲೇ ವೈಸ್ ಪ್ರಿನ್ಸಿಪಲ್ ಆದೆ. 10 years ಅಲ್ಲಿ ವರ್ಕ್ ಮಾಡಿದ್ಮೇಲೆ ಈಗ ನಾನು ಡೈರೆಕ್ಟರ್ ಆಗಿದ್ದೀನಿ, ಒಂದು ಅಕಾಡೆಮಿಕ್ ಡೈರೆಕ್ಟರ್ ಆಗಿ ಒಂದು ಸ್ಕೂಲಲ್ಲಿ. ಆ ಸ್ಕೂಲಿಗೆ ಪ್ರಿನ್ಸಿಪಲ್ ಆಗಿ, ಫೌಂಡರ್ ಪ್ರಿನ್ಸಿಪಲ್ ಆಗಿ ಬಂದೆ. ಜ್ಞಾನ ವಿಜ್ಞಾನ ವಿದ್ಯಾಪೀಠ ಅಂತ ಪದ್ಮನಾಭನಗರಲ್ಲಿದೆ. ಗೋಯಂಕಾ ಮೆಮೋರಿಯಲ್ ಟ್ರಸ್ಟ್ ಅವರು ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಅದು ಹೊಸ ಸ್ಕೂಲ್. ಅವಾಗ ಅವರಿಗೆ ಒಬ್ಬ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಪ್ರಿನ್ಸಿಪಲ್ ಬೇಕಾಗಿತ್ತು. ಹಾಗಾಗಿ ನಾನು ಇದು ಪ್ರಿನ್ಸಿಪಲ್ ಆಗಿ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಜಾಯಿನ್ ಆದೆ. ಸೊ ಐ ಬಿಕೇಮ್ ದ ಫೌಂಡರ್ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್. 2004 2020ವರೆಗೂ ನಾನು ಅಲ್ಲೇ ಪ್ರಿನ್ಸಿಪಲ್ ಆಗಿದ್ದೆ. ಕೋವಿಡ್ ಟೈಮಲ್ಲಿ ಬ್ರೇಕ್ ಆಯಿತು ಒಂದು. ಅದಾದಮೇಲೆ ಮತ್ತೆ ದೇ ಅಪಾಯಿಂಟೆಡ್ ಮಿ ಆಸ್ ಅಕಾಡೆಮಿಕ್ ಡೈರೆಕ್ಟರು. ಈಗ 3 yearsಯಿಂದ ಅದೇ ಸ್ಕೂಲಲ್ಲಿ ಅಕಾಡೆಮಿಕ್ ಡೈರೆಕ್ಟರ್ ಆಗಿದ್ದೇನೆ. ಈಗ ಅವತ್ತಿನ ಎಜುಕೇಷನ್ ಸಿಸ್ಟಮ್ಗೂ ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮಗೆ? ಅವತ್ತಿನ ಅಂದರೆ ಯಾವುದು ನಾವು ಓದಿದ್ದು ಹೇಳ್ತಾ ಇದ್ದೀರಾ? ಬೇಕಾದಷ್ಟು ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅಂದರೆ ವ್ಯತ್ಯಾಸಗಳು ಆಗಲೂ ಬೇಕು. ಈಗ ನಮ್ಮ ಪೇರೆಂಟ್ಸು, ನಮ್ಮ ಹಿಂದಿನ ಜನ್ರೇಷನ್ ಎಜುಕೇಷನ್ ಸಿಸ್ಟಮ್ ಇದ್ದಂಗೆ ನಮಗಿರಲಿಲ್ಲ. ಹಾಗಾಗಿ ಚೇಂಜ್ ಫಾರ್ ದ ಬೆಟರ್ ಈಸ್ ಆಲ್ವೇಸ್ ಗುಡ್. ಯಾಕಂದರೆ ಒಂದು ಒಳ್ಳೇದಕ್ಕೆ ಚೇಂಜ್ ಸೊಸೈಟಿ ಚೇಂಜ್ ಆಗಲೇಬೇಕಲ್ಲ. ಹಾಗಾಗಿ ಎಜುಕೇಷನ್ ಸಿಸ್ಟಮ್ ಕೂಡ ಚೇಂಜ್ ಆಗೇ ಆಗುತ್ತೆ. ಆದರೆ ಯಾವುದಕ್ಕೆ ಚೇಂಜ್ ಆಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅಭಿವೃದ್ಧಿಗೆ ಚೇಂಜ್ ಆಗ್ತಿದ್ಯಾ, ಪ್ರೋಗ್ರೆಸ್ಗೆ ಚೇಂಜ್ ಆಗ್ತಾ ಇದೆಯಾ, ಅದರಿಂದ ಒಳ್ಳೇದಾಗ್ತಾ ಇದೆಯಾ ಸ್ಟೂಡೆಂಟ್ಸ್ಗೆ, ಅದು ಪಾಸಿಟಿವ್ ಚೇಂಜ್. ಅದು
ಬಟ್ ನೀವು ಕೇಳಿದ ಪ್ರಶ್ನೆ ಆಗ ಹೀಗೆ ಚೇಂಜ್ ಅಂತಂದಾಗ ನನಗೆ ಈಗ ಆಗ್ತಾ ಇರೋ ಈಗಿನ ಜನ್ರೇಷನ್ ಅದರಲ್ಲೂ 2010 ಆದಮೇಲೆ ನೋಡಿದ್ರೆ ಬಹಳ ಚೇಂಜ್ ಆಗಿದೆ. ಎಜುಕೇಷನ್ ಸಿಸ್ಟಮ್ ಒಂದೇ ಅಲ್ಲ, ಸ್ಟೂಡೆಂಟ್ಸು ಚೇಂಜ್ ಆಗಿದ್ದಾರೆ ಬಹಳ. ಅವರ ಒಂದು ವಿದ್ಯಾಭ್ಯಾಸದ ಕಡೆಗಿನ ಒಂದು ಅವರೇನೋ ಒಂದು ಪ್ರೀತಿ ಇದೆ, ಅಥವಾ ತಾವು ಕಲಿಬೇಕು ಅನ್ನೋದಾಗಲಿ, ಕಾನ್ಸಂಟ್ರೇಷನ್ ಆಗಲಿ, ಮೆಮೊರಿ ಆಗಲಿ, ಇವೆಲ್ಲ ಭಾಳ ವ್ಯತ್ಯಾಸ ಇದೆ. ಇವಾಗ ಎಜುಕೇಷನ್ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ, ಕರಿಕ್ಯುಲಮ್ ಚೇಂಜ್ ಆಗಿದೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಚೇಂಜ್ ಅಂದರೆ ನನ್ನ ಪ್ರಕಾರ ಅದು ಸ್ವಲ್ಪ ಡೈಲ್ಯೂಟ್ ಆಗಿದೆ ಅಂತಲೇ ಹೇಳ್ತೀನಿ ನಾನು. ಸ್ಟ್ರಾಂಗ್ ಆಗಿಲ್ಲ ಇವಾಗ, ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಅನಿಸುತ್ತೆ. ಅಂದರೆ ಈಗೀಗ ಎಲ್ಲ ಮಾರ್ಕ್ಸ್ ಬೇಸ್ಡ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಹೌದು, ಅದು ಹೆಚ್ಚಾಗ ಮೊದಲಿಂದನೂ ಮಾರ್ಕ್ಸ್ ಬೇಸ್ಡ್ ನಮ್ಮ ಎಜುಕೇಶನ್ ಸಿಸ್ಟಮ್ ಇರೋದೇ ಆ ಥರ, ಮಾರ್ಕ್ಸ್ ಬೇಸ್ಡೇ ಎಲ್ಲಾನು. ಆದರೆ ಮಾರ್ಕ್ಸ್ಗೆ ಬಹಳ ಒತ್ತು ಕೊಡ್ತಾ ಇರಲಿಲ್ಲ ಅವಾಗ. ಏನು ಕಲಿತಾ ಇದ್ದೀವಿ, ಅರ್ಥ ಏನು ಮಾಡ್ಕೊಳ್ತಾ ಇದ್ದೀವಿ, ಅದು ಜಾಸ್ತಿ ಇರ್ತಾ ಇತ್ತು. ಅಂಡರ್ಸ್ಟ್ಯಾಂಡಿಂಗ್ ಅದು ಹೆಚ್ಚಾಗಿರೋದು ಅವಾಗ. ಈಗ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ಗೆ ಜಾಸ್ತಿ ಗಮನ ಕೊಟ್ಟರು ಥಿಯರಿಟಿಕಲಿ, ಮತ್ತೆ ನಮ್ಮ ಸಿಲೆಬಸ್ ಕೂಡ ಅದೇ ಥರ ಇದ್ರೂ ಕೂಡ ಆಕ್ಚುಲ್ ಆಗಿ ಮಕ್ಕಳು ಏನು ಕಲಿತಾ ಇದ್ದಾರೆ ಅಂತ ನೋಡಿದ್ರೆ ಅದು ಮಾರ್ಕ್ಸ್ಗೋಸ್ಕರ ಮಾತ್ರನೇ ಕಲಿತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ಕಾರಣ, ಈಗ ಮಾರ್ಕ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನೀವು ಈಗಿನ ಅದರಲ್ಲೂ ಪೇರೆಂಟಲ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ. ಮಾರ್ಕ್ಸಿಸ್ ಅಂತ ಕರಿಬಹುದು ಬೇಕಾದ್ರೆ ನೀವು ಈಗಿನ ಇವರನ್ನ. ಕಾಂಪಿಟೇಷನ್ ಜಾಸ್ತಿ ಆಗಿದೆ ಹೊರಗಡೆ. ಆಮೇಲೆ ಎಷ್ಟು ಮಾರ್ಕ್ಸ್ ಬಂದ್ರೂ ಸಾಲದು ಅನ್ನೋ ರೀತಿ 92, 93, 95% ಕಡಿಮೆ ಅನ್ನೋ ತರ ಆಗಿದೆ. ಆಗ 92% ಹೈಯೆಸ್ಟ್ ಆಗ್ತಾ ಇತ್ತು ಅವಾಗೆಲ್ಲಾನು. ಈಗ 100 ಬಂದ್ರೂ 100 ಬಂದ್ರೆ ಅಲ್ಲಿಗೆ ಸಮಾಧಾನ, ಯಾಕೆ 1 ಮಾರ್ಕ್ ಕಮ್ಮಿ ಬಂತು ಅನ್ನೋ ಥರ ಪೇರೆಂಟಲ್ ಪ್ರೆಷರ್ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನೀವು ಹೇಳಿದ ನಿಜ, ಮಾರ್ಕ್ಸ್ ಕಡೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ರಾದರ್ ದೆನ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಅದು ಕಮ್ಮಿ ಇದೆ. ಈ ಸಿಲೆಬಸ್ ಎಲ್ಲ ಅಪ್ಡೇಟ್ ಆಗಬೇಕು ಅಂತ ಅನಿಸ್ತಾ ಇದೆಯಾ ನಿಮಗೆ? ಏಕೆಂದರೆ ಅದೇ ಪ್ಯಾಟರ್ನಲ್ಲಿ ಹೋಗ್ತಾ ಇದೆ, ಇನ್ನು ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಅಪ್ಡೇಟ್ ಆಗ್ಬೇಕಂತ. ಖಂಡಿತ ಆಗಲೇಬೇಕು, ಅವಾಗವಾಗ ಆಗಲೇಬೇಕು. CBSE ಆ ವಿಚಾರದಲ್ಲಿ ನಾನು ICSE ನಲ್ಲೂ ವರ್ಕ್ ಮಾಡಿದ್ದೀನಿ 10 ವರ್ಷ. ಸ್ಟೇಟ್ ಬೋರ್ಡ್ ಸ್ಕೂಲ್ಸಲ್ಲಿ ವರ್ಕ್ ಮಾಡಿಲ್ಲ ನಾನು. ಖಂಡಿತ ಅಪ್ಡೇಟ್ ಆಗಲೇಬೇಕು. ಯಾಕೆ ಅಂತಂದ್ರೆ ಒಂದು ಸಿಲೆಬಸ್ ಯಾವಾಗಲೂ ಆ ಕಾಲಿಗೆ ಸೂಟ್ ಆಗುವಂಥದ್ದನ್ನ ಮಾಡಿಟ್ಟು ಅದೇ ಎಷ್ಟು ವರ್ಷ ಆದ್ರೂ ನಡೆಯೋಕ್ಕಾಗಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ನೇ ನೋಡಿ, ಸಂವಿಧಾನ ಎಷ್ಟು ಸತಿ ತಿದ್ದುಪಡಿಗಳಾಗಿದೆ. ತಿದ್ದುಪಡಿ ಯಾಕೆ ಮಾಡಿ? ಕಾನ್ಸ್ಟಿಟ್ಯೂಷನ್ಗೆ ಮಾಡಿದ್ದಾರೆ. ಅಂದಮೇಲೆ ಸ್ಕೂಲ್ ಸಿಲೆಬಸ್ ಏನು ಇದು ಖಂಡಿತ ಅಪ್ಡೇಟ್ ಆಗಲೇಬೇಕು. ರೆಲೆವೆಂಟ್ ಏನಿದೆ ಈಗಿನ ಮಾಡರ್ನ್ ಸೊಸೈಟಿಗೆ, ಆಮೇಲೆ ಕೆರಿಯರ್ಗೋಸ್ಕರ, ಮತ್ತು ಅವರ ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ರಪಂಚದಲ್ಲೆಲ್ಲ ಏನೇನು ವ್ಯತ್ಯಾಸಗಳಾಗ್ತಾ ಇದೆ, ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಹೊಸದನ್ನು ಕಂಡುಹಿಡಿತಾ ಇದ್ದಾರೆ. ಸೊ ಇದಕ್ಕೆಲ್ಲ ಬೇಸಾಗಿ ಇಟ್ಕೊಂಡ್ರೆ ಖಂಡಿತ ಸಿಲೆಬಸ್ ಅಪ್ಡೇಟ್ ಆಗ್ತಾ ಇರಬೇಕು. CBSE ಈ ವಿಚಾರದಲ್ಲಿ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅನ್ಸುತ್ತೆ. ಸಿಲೆಬಸ್ ಅಪ್ಡೇಟು ಆವಾಗ ರೆಗ್ಯುಲರ್ ಆಗಿ ರಿವ್ಯೂ ಆಗ್ತಾ ಇರುತ್ತೆ, ಮಾಡ್ತಾ ಇದ್ದಾರೆ. ಎಲ್ಲ ಸಿಲೆಬಸ್ಗಳು ಅಪ್ಡೇಟ್ ಆಗಲೇಬೇಕು. ಈಗಲೂ ಕೂಡ ಪೇರೆಂಟ್ಸ್ ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಅಂದರೆ CBSEನ, ಸ್ಟೇಟ್ ಸಿಲೆಬಸ್ಸಾ, ಇಲ್ಲ ICSEನ, ಏನು ಚೂಸ್ ಮಾಡೋದು ಮಕ್ಕಳಿಗೆ ಅಂತ ಗೊತ್ತೇ ಆಗಲ್ಲ. ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಅಂತ ಹೇಳ್ತೀರಾ? ಬೆಸ್ಟ್ ಅಂತ ಇದರಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ, ಎಲ್ಲನೂ ಬೆಸ್ಟೇ. ಆದರೆ ನಿಮಗೆ ಮಗುಗೆ ಯಾವುದನ್ನ ಎಷ್ಟು ಜೀರ್ಣಿಸ್ಕೊಳ್ಳೋಕ್ಕಾಗುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ಸ್ಟೇಟ್ ಸಿಲೆಬಸ್ ಅಂತ ತಗೊಂಡ್ರೆ, ಕರ್ನಾಟಕ ತಗೊಂಡ್ರೆ ನಾನು ಹೇಳಿದೆ, ಯಾಕಂದರೆ ಎಲ್ಲ ಸ್ಟೇಟ್ ಸಿಲೆಬಸ್ಸು ನನಗೆ ಅಷ್ಟು ಗೊತ್ತಿಲ್ಲ. ಕರ್ನಾಟಕ ಅಂತ ತಗೊಂಡ್ರೆ ಸಿಲೆಬಸ್ ಸ್ವಲ್ಪ CBSE ICSEಗಿಂತ ಕಡಿಮೆ ಇದೆ. ಜೊತೆಗೆ ಇದು ಸ್ಟೇಟ್ ಎಕ್ಸಾಮಿನೇಷನ್ನು. ಅದೇ ICSE CBSE ನ್ಯಾಷನಲ್ ಸಿಲೆಬಸ್, ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು. 3 ಸಿಲೆಬಸ್ಸು ಸ್ಟ್ಯಾಂಡರ್ಡ್ ತಗೊಂಡ್ರೆ ಕಂಟೆಂಟು ಇದು, ಆಮೇಲೆ ಒಂದು ಟೀಚಿಂಗ್ ಮೆಥಡಾಲಜಿ, ಟೀಚರ್ಸ್ ಟ್ರೈನಿಂಗು, ಎಕ್ಸಾಮಿನೇಷನ್ ಇದೆಲ್ಲ ತಗೊಂಡ್ರೆ CBSE ಇಸ್ ಬೆಟರ್ ಆ್ಯಕ್ಚುಲಿ. ಆದರೆ ಎಷ್ಟೋ ಮಕ್ಕಳಿಗೆ CBSE ICSE ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಹೈಯರ್ ಸ್ಟ್ಯಾಂಡರ್ಡ್ ಇರುತ್ತೆ. ಹಾಗನ್ಬಿಟ್ಟು CBSEಲಿ ಓದೋರು ಮಾತ್ರನೇ ಬಹಳ ಬುದ್ಧಿವಂತರು, ಸ್ಟೇಟ್ ಸಿಲೆಬಸ್ಸಲ್ಲಿ ಓದೋರು. ನಾನು ಸ್ಟೇಟ್ ಸಿಲೆಬಸ್ಸಲ್ಲೇ ಓದಿದ್ದು ತಾನೆ, ನಾನು ಸ್ಟೇಟ್ ಸಿಲೆಬಸ್ಸಲ್ಲೇ ಓದಿದ್ದು. ಇದರಲ್ಲಿ ಬಹಳ ಕಡಿಮೆ, ಅದು ಜಾಸ್ತಿ. ಸಿಲೆಬಸ್ ವೈಸ್ ಎಸ್ ವ್ಯತ್ಯಾಸ ಇದೆ. ಆದರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದ ಮಕ್ಕಳು ಕೂಡ ಮುಂದೆ ಇವ್ರ ಜೊತೆ ಕಂಪೀಟ್ ಮಾಡಿದಾರಲ್ಲ. ಒಂದ್ಸತಿ PUC ಆದ ತಕ್ಷಣ ನೀವೆಲ್ಲ ಒಂದೇನೆ, ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವುದೇ ತಗೊಂಡ್ರು ಎಲ್ಲರೂ ಒಂದೇ, ಅವರು ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ.
CBSE ಇಸ್ ಮೋರ್ ಸ್ಟ್ರಕ್ಚರ್ಡ್ ಸಿಲೆಬಸ್. ಈಗ ಪೇರೆಂಟ್ಸ್ ಏನಂದರೆ ಮಕ್ಕಳನ್ನ ಪದೇ ಪದೇ ಸ್ಕೂಲ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಸ್ಕೂಲ್ಸ್ ಚೇಂಜ್ ಮಾಡೋದಲ್ಲದೆ CBSE ಇಂದ ICSE ಮತ್ತೆ ಯಾರೋ ಹೇಳಿದ್ರು ಅಂತ ಮತ್ತೆ ಬ್ಯಾಕು ಮಗು ಏನೋ ಚೆನ್ನಾಗಿ ಅದು ಸ್ಕೋರ್ ಮಾಡ್ತಾ ಇಲ್ಲ, ಬೇಡ ಮತ್ತೆ ಚೇಂಜ್ ಮಾಡೋಣ ಅಂತ ಮಕ್ಳಿಗೆ ಹೇಗೆ ಅನ್ಸುತ್ತೆ? ಅದು ಪ್ರೆಷರೈಸ್ ಆಗುತ್ತೆ ಅನ್ಸುತ್ತಾ? ಬಹಳ ಪ್ರೆಷರೈಸ್ ಆಗುತ್ತೆ, ಅದು ತುಂಬಾ ಆಗುತ್ತೆ. ಮಕ್ಳಿಗೆ ಗೊತ್ತಿರಲ್ಲ, ಸ್ಕೂಲ್ಗೆ ಹೋಗ್ಬೇಕಷ್ಟೇ. ಅದು CBSEನೋ SCSEನೋ ಏನೋ ಒಂದು ಮಿಡ್ಲ್ ಸ್ಕೂಲ್ ಹೈಸ್ಕೂಲಿಗೆ ಬಂದ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ಬೋದೇ ಹೊರತು ಮಕ್ಳಿಗೆ ಏನು ಗೊತ್ತಿರಲ್ಲ. ಪೇರೆಂಟ್ಸು ಸ್ವಲ್ಪ ಯೋಚನೆ ಮಾಡಬೇಕದು ಆ ವಿಚಾರದಲ್ಲಿ, ಯಾವುದು ಬೇಕು ತಮ್ಮ ಮಕ್ಕಳಿಗೆ ಅಂತ. ಆಯಿತು CBSEಗೋ SCSEಗೋ ಸೇರಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಯಾಕೆಂದರೆ ಸೆಂಟ್ರಲ್ ಸಿಲೆಬಸ್ಸು ಎಲ್ಲರೂ ಸೇರಿಸ್ತಾ ಇದ್ದಾರೆ. ಪಿಯರ್ ಪ್ರೆಷರ್ ಇರುತ್ತೆ, ಅಕ್ಕಪಕ್ಕದವರು, ಅವರ ಕಸಿನ್ಸು, ಅವರ ನೆಂಟರಿಸ್ಟ್ರು, ಅವ್ರ ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಇವೆಲ್ಲ ಪ್ರೆಷರ್ ಪೇರೆಂಟ್ ಮೇಲೂ ಇರುತ್ತೆ. ಆದರೆ ಪೇರೆಂಟ್ಸ್ ಸ್ವಲ್ಪ ಯೋಚನೆ ಮಾಡಿ ಈ ಡಿಸಿಷನ್ ತೊಗೊಳ್ಬೇಕು. ಒಂದು ಸತಿ ಚೇಂಜ್ ಓಕೆ, ಯಾಕೆಂದರೆ ಹೈಯರ್ ಸಿಲೆಬಸ್ ಇದೆ ಓದೋಕ್ಕಾಗ್ತಿಲ್ಲ ಅಂತಂದಾಗ ಓಕೆ ಸ್ಟೇಟ್ ಸಿಲೆಬಸ್ಗೆ ಹಾಕ್ತೀವಿ ಅಂತ, ಅದು ತಪ್ಪೇನಿಲ್ಲ. ಅದೇನು ಗ್ರೇಡು ಕಮ್ಮಿ ಆಗ್ಬಿಡ್ತು ಅನ್ನೋ ಭಾವನೆನೂ ಇದೆ ತುಂಬ, ಅದು ತಪ್ಪು. ಅದು ಪದೇ ಪದೇ ಚೇಂಜ್ ಮಾಡೋದು ಖಂಡಿತ ತುಂಬ ಪ್ರೆಷರ್ ಆಗುತ್ತೆ ಮಕ್ಕಳ ಮೇಲೆ. ಅವ್ರ ಪಾಪ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಇದು ಬರೀ ಸಿಲೆಬಸ್ ಚೇಂಜ್ ಒಂದೇ ಇಲ್ಲ, ಪೇರೆಂಟ್ಸ್ಗೆ ಸಿಲೆಬಸ್ ಚೇಂಜು, ಮಕ್ಕಳಿಗೆ ಸ್ಕೂಲ್ ಚೇಂಜು, ಸ್ಕೂಲ್ ಎನ್ವಿರಾನ್ಮೆಂಟ್ ಚೇಂಜು, ಟೀಚರ್ಸ್ ಎಲ್ಲ ಚೇಂಜ್ ಆಗ್ತಾರೆ, ಅವರ ಮೆಥಡ್ಡು, ಕಲ್ಚರ್, ಸ್ಕೂಲ್ ಕಲ್ಚರ್ ಚೇಂಜ್ ಆಗುತ್ತೆ. ಎವ್ರಿ ಸ್ಕೂಲ್ ವಿಲ್ ಹ್ಯಾವ್ ಇಟ್ಸ್ ಓನ್ ಕಲ್ಚರ್, ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಆಮೇಲೆ ಹೊಸ ಫ್ರೆಂಡ್ಸು, ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ ಮಗು. ಅದಕ್ಕೇನೆ ಮಕ್ಕಳು 6 ತಿಂಗಳು ವರ್ಷ ತೊಗೊಳ್ತಾರೆ ಅಡ್ಜಸ್ಟ್ ಆಗೋದಕ್ಕೆ ನ್ಯೂ ಎನ್ವಿರಾನ್ಮೆಂಟ್ಗೆ. ಅದನ್ನು ಪೇರೆಂಟ್ಸ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬರೀ ಸಿಲೆಬಸ್ ಚೇಂಜ್ ಒಂದೇ ಅಲ್ಲ ಮಗುಗೆ. ಈಗ ಪೇರೆಂಟ್ಸ್ ಮತ್ತು ಟೀಚರ್ಸ್ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತಿತ್ತು. ಅಂದರೆ ನಾವು ಓದುವಾಗ ಅಥವಾ ನಿಮಗೂ ಗೊತ್ತಿರುತ್ತೆ, ಮಕ್ಕಳಿಗೆ ಯಾವಾಗಲೂ ಪೇರೆಂಟ್ಸ್ ನಮಗಿಂತ ಟೀಚರ್ಸಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವ್ರು ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಆದರೆ ಈಗ ಏನಾಗುತ್ತೆ, ಪದೇ ಪದೇ ಕಂಪ್ಲೇಂಟ್ಸ್ನ ತೊಗೊಂಡು ಬರೋದು ಮಕ್ಕಳ ಬಗ್ಗೆ. ಅಂದರೆ ಟೀಚರ್ಸ್ ಏನನ್ನೂ ಹೇಳೋ ಹಾಗಿಲ್ಲ, ಒಂದು ಬೈಯೋ ಹಾಗಿಲ್ಲ, ಒಂದು ಸ್ವಲ್ಪನೂ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಆಗಿಲ್ಲ. ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಟೀಚರ್ಸ್ನ ಅಂತ ಅನಿಸ್ತಾ ಇದೆಯಾ? ಖಂಡಿತ ಅದು ನಿಜಾನೇ. ಆದರೆ ಅದು ಯಾಕೆ ಹಂಗಾಯ್ತು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಾವು. ಹಿಂದೆ ಎಲ್ಲ ಈ ಪನಿಷ್ಮೆಂಟ್ ಕೊಡೋದು, ಫಿಸಿಕಲ್ ಪನಿಷ್ಮೆಂಟ್ ಕೊಡೋದು ತುಂಬ ಹೆಚ್ಚಾಗಿತ್ತು, ಎಲ್ಲ ಕಡೆ ಅಂತಲ್ಲ. ಹಾಗಂತ ಮಕ್ಕಳನ್ನ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಬಾರ್ದು ಅಂತನೂ ಇಲ್ಲ. ಎಲ್ಲಿವರೆಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಅದೆಲ್ಲ ಒಂದು ಬೇಕಾಗುತ್ತೆ. ಇದೆಲ್ಲ ತುಂಬ ಜಾಸ್ತಿ ಆದಾಗ ಅದು ಕಾರ್ಪೊರಲ್ ಪನಿಷ್ಮೆಂಟು, ಆ ವಿಚಾರ ಒಂದು ಕಾನೂನೇ ಬಂದ್ಬಿಡ್ತದು. ಆ ಕಾನೂನಲ್ಲಿ ಈ ರೀತಿ ರಿಸ್ಟ್ರಿಕ್ಷನ್ಸ್ ಇದೆ. ಹೌದು, ಪೇರೆಂಟ್ ಮಾಡೋದಿರಲಿ, ಕಾನೂನಲ್ಲೇ ಇದೆ. ಯಾಕೆಂದರೆ ಹೊಡೆಯೋದು ಬಿಡಿ, ಆಚೆ ನಿಲ್ಲಿಸೋದಾಗಲಿ, ಜೋರು ವಾಯ್ಸಿಂದ ಬೈಯೋದಾಗಲಿ, ಆಮೇಲೆ ಕಣ್ಣು ದೊಡ್ಡದಾಗಿ, ಅದರಲ್ಲಿ ಕಾನೂನಲ್ಲಿ ಇರೋದು ಹೇಳ್ತಾ ಇದ್ದೀನಿ ನಾನು, ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ಸ್ಟೇರ್ ಮಾಡೋದು ಮಗು ಮೇಲೆ ಮೋರ್ ದ್ಯಾನ್ 10 ಸೆಕೆಂಡ್ಸೋ 20 ಸೆಕೆಂಡ್ಸೋ ಏನೋ ಇದೆ, ಇದು ಮಾಡಿದ್ರೆ ಅದು ಕೂಡ ಕಾರ್ಪೊರಲ್ ಪನಿಷ್ಮೆಂಟ್ ಅಂಡರ್ ಬರುತ್ತೆ ಅಂತ. ಕಾನೂನು ಯಾವಾಗ ಆ ರೀತಿ ಬಂತು, ಟೀಚರ್ಸು ಸೆನ್ಸಿಟಿವ್ ಆಗಿಬಿಟ್ರು, ಪೇರೆಂಟ್ಸೂ ಸೆನ್ಸಿಟಿವ್ ಆದರು. ಇದ್ರ ಜೊತೆಗೆ ಕೆಲವು ಘಟನೆಗಳು ಸ್ಕೂಲ್ಗಳಲ್ಲಿ, ಚೈಲ್ಡ್ ಅಬ್ಯೂಸು ಇಂಥವೆಲ್ಲ ಆವಾಗೆಲ್ಲ ಇರ್ತಾ ಇರಲಿಲ್ಲ. ಈಗ ಅಂತಹ ಘಟನೆಗಳು ಹೆಚ್ಚಾಗ್ತಿವೆ. ಇದೆಲ್ಲ ಮನಸ್ಥಿತಿಗಳು, ವಿಕಾರವಾದ ಮನಸ್ಥಿತಿಗಳು ಇರುವಂಥವು ಸ್ವಲ್ಪ ಹೆಚ್ಚಾಗಿದ್ದಾರೆ ಅಂತ ಅನಿಸುತ್ತೆ. ಇವೆಲ್ಲ ಹೆಚ್ಚಾಗಿ ಪೇರೆಂಟ್ಸು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಹೇಳಿದ್ದು ನಿಜ, ಅದು ಸೆನ್ಸಿಟಿವಿಟಿ ಅದಿರೋದ್ರಿಂದ ಪೇರೆಂಟ್ಸು ಸ್ವಲ್ಪ ಕಂಪ್ಲೇಂಟ್ಸ್ನ ತೊಗೊಂಡು ಬರ್ತಾರೆ. ಹಾಗಂತ ಎಲ್ಲ ಪೇರೆಂಟ್ಸು ಹಾಗೇನಿಲ್ಲ, ಡಿಸ್ಕಸ್ ಮಾಡ್ತಾರೆ, ಟೀಚರ್ಸ್ ಹತ್ರ, ಪ್ರಿನ್ಸಿಪಲ್ ಹತ್ರ ಡಿಸ್ಕಸ್ ಮಾಡ್ತಾರೆ ಬಂದು. ಆದರೆ ನಿಜ, ಪನಿಷ್ಮೆಂಟೇ ಬೇಡ ಅಂತ ಹೇಳಿರೋದು ಸ್ವಲ್ಪ ಮಗು ಬಿಗಡಾಯಿಸೋದಕ್ಕೆ ಕಾರಣ ಇದೆ. ಖಂಡಿತ ಅದು ಕಷ್ಟ ಆಗ್ತಾ ಇದೆಯಾ ಟೀಚರ್ಸ್ಗೆ? ಖಂಡಿತ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಬೈದ್ರೇನೋ, ಅವರು ಪೇರೆಂಟ್ಸೂ ಬರ್ತಾರೆ ಅವಾಗ, ಯಾಕೆ ಬೈದ್ರಿ. ಆಮೇಲೆ ಅವರು ಏನು ಮಾಡ್ತಾರೆ, ಮೀಡಿಯಾಗೆ ಹೋಗ್ತೀವಿ, ಮತ್ತು ಇದಕ್ಕೆ ಹೋಗ್ತೀವಿ, ನಾವು BO ಕಂಪ್ಲೇಂಟ್ ಮಾಡ್ತೀವಿ, ಈ ರೀತಿಯೆಲ್ಲ ಹೇಳಿದಾಗ ಏನಾಗುತ್ತೆ, ಟೀಚರ್ಸೂ ಸ್ವಲ್ಪ ಹಿಂಜರಿತಾರೆ ಹೇಳಬೇಕಾದ್ರೆ. ಹಾಗಂತ ಪೂರ್ತಿ ಏನು ನಿಲ್ಲಿಸಿಲ್ಲ, ಬೇರೆ ಬೇರೆ ಮೆಥಡ್ಗಳನ್ನು ಅವರು ಸ್ಕೂಲ್ಗಳು ಕಂಡುಕೊಂಡಿದ್ದಾರೆ. ಇದೆಲ್ಲ ಬಿಟ್ಟು ಬೇರೆ ಇನ್ನು ಯಾವ ರೀತಿ ಮಗುನ ತಿದ್ದಬೋದು ನಾವು ಅಂತ. ಫೈನಲ್ ಆಗಿ ಟೀಚರ್ ಏನು ಮೋಟಿವ್ ಇರುತ್ತೆ ಅಂತಂದರೆ ಮಗುನ ತಿದ್ದಬೇಕು ಅಂತ ಅನ್ನೋದು. ಆದರೆ ಹೇಗೆ ತಿದ್ದಬೇಕು ಅನ್ನೋದನ್ನ ಆ ಹಳೆ ಮೆಥಡ್ ಆಗೋದಿಲ್ಲ. ಈಗ ಹೊಸದಾಗಿ ಇವರು ಕಂಡುಕೊಂಡಿದ್ದಾರೆ ಬೇರೆ ಬೇರೆ ವಿಚಾರಗಳು. ಎಷ್ಟೋ ಮಕ್ಕಳು ಚೇಂಜ್ ಆಗಿದ್ದಾರೆ ಅದರಿಂದ. ಬಟ್ ಅದಿದೆ, ಅದು ಒಂದು ಸೆನ್ಸಿಟಿವ್ ಏರಿಯಾ ಇದೆ ಸ್ಕೂಲ್ಸಲ್ಲಿ. ಈಗ ಎಜುಕೇಷನ್ ತುಂಬ ಪ್ರಾಕ್ಟಿಕಲ್ ಆಗಿ ಆಗಬೇಕು ಅಂತ ಅನಿಸ್ತಾ ಇದೆಯಾ? ಇನ್ನೂ ಥಿಯರಿಟಿಕಲ್ ಆಗಿಯೇ ಎಜುಕೇಷನ್ ಸಿಸ್ಟಮ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು
ಮೊಬೈಲ್ಗೆ ಅಡಿಕ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ ಅಂತ. ಈಗ ಪ್ರಾಕ್ಟಿಕಲ್ ಅದು ವಿಚಾರ ಬೇರೆ. ಈಗ ಪ್ರಾಕ್ಟಿಕಲ್ ಅಂತ ಹೇಳಿದ್ರಲ್ಲ, ಈಗಿನ ಅದೇ ಸಿಲೆಬಸ್ ಚೇಂಜು ಅಂತ ಹೇಳಿದ್ ನಾನು. ಈಗ ಥಿಯರಿಟಿಕಲ್ಗಿಂತ ಪ್ರಾಕ್ಟಿಕಲ್ ಇದೇ ಜಾಸ್ತಿ. ಈಗ ಹೊಸ NEP ಬಂದಿದೆಯಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020ನಲ್ಲಿ ಬಂತದು. ಅದರ ಪ್ರಕಾರ ಹೆಚ್ಚಾಗಿ ಈಗ ಪ್ರಾಕ್ಟಿಕಲ್ಲು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು, ಈ ರೀತಿಯಾದಂತಹ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗೇ ಇರಬೇಕು ಅಂತ NEP ನಲ್ಲಿದೆ. ಹಳೇದು 1986 ಅಲ್ಲಿ ಇದ್ದದನ್ನ ಈಗ 2020ನಲ್ಲಿ ಹೊಸ ಪಾಲಿಸಿ ಬಂದಿದೆ. ಸೊ ಅದ್ರ ಪ್ರಕಾರ ಎಲ್ಲ ಸಿಲೆಬಸ್ಗಳು ಅದಕ್ಕೆ ಚೇಂಜ್ ಆಗ್ತಾ ಇದೆ. CBSE ಕೂಡ ಈಗ ನೆಕ್ಸ್ಟ್ ಕಮಿಂಗ್ ಇಯರ್ ಇಂದ 2026-27 ಇಂದ 9th ಸ್ಟ್ಯಾಂಡರ್ಡ್ಗೆ ವೊಕೇಶನ್ ಟ್ರೈನಿಂಗ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿ. ಒಂದು ಸಬ್ಜೆಕ್ಟ್ ವೃತ್ತಿಪರ ಕೋರ್ಸ್ ಅಂತ ಹೇಳ್ತಾರಲ್ಲ, ಅದು ಕಂಪಲ್ಸರಿ ಒಂದು 9th ಸ್ಟ್ಯಾಂಡರ್ಡ್ಗೆ ಕೊಡಲೇಬೇಕು. ತುಂಬ ಒಂದು 15-20 ಸಬ್ಜೆಕ್ಟ್ಸ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟು ಕೊಡಬಹುದು. ಆಮೇಲೆ ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ ಪ್ರಾಕ್ಟಿಕಲ್ಸು, ಮತ್ತು ಇದು ಆರ್ಟ್ ಇಂಟಿಗ್ರೇಟೆಡ್ ಎಜುಕೇಷನು CBSE ತುಂಬ ಇದೆ ಈ ರೀತಿಯಾದ. ಹಾಗಾಗಿ ಅದಕ್ಕೇ ಹೆಚ್ಚು ಒತ್ತು ಕೊಡ್ತಾ ಇರೋದು. ಈಗ ಥಿಯರಿ ನಾವು ಓದ್ತಾ ಇದ್ದಾಗ ಸ್ವಲ್ಪ ಥಿಯರಿ ಹೆಚ್ಚಿತ್ತು, ಈಗ ಚೇಂಜ್ ಆಗಿದೆ. ಈಗ ಪ್ರಾಕ್ಟಿಕಲ್ ಆಗೇ, ಅಂದರೆ ಈಗ ನಮ್ಮ ಜೀವನಕ್ಕೆ ಏನು ಬೇಕು, ನಮ್ಮ ಲೈಫಿಗೆ ಯಾವುದು ಅಡಾಪ್ಟ್ ಮಾಡ್ಕೋಬೇಕು ಅದರ ಪ್ರಕಾರ, ಆಮೇಲೆ ಕೆರಿಯರ್ಗೆ ಏನು ಬೇಕಾಗುತ್ತೆ, ಮುಂದಿನ ಹೈಯರ್ ಎಜುಕೇಷನ್ಗೆ ಏನು ಬೇಕು, ಆ ರೀತಿಯಾಗಿ ಸಿಲೆಬಸ್ ಡಿಸೈನ್ ಆಗಿದೆ ಈಗ. ಹಾಗಾಗಿ ಪ್ರಾಕ್ಟಿಕಲ್ಸು ಮತ್ತು ಏನೋ ಪ್ರಾಜೆಕ್ಟ್ ವರ್ಕ್ಸು, ಫೀಲ್ಡ್ ಟ್ರಿಪ್ಸು, ಬೇರೆ 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 ತುಂಬ ಆ್ಯಕ್ಟಿವಿಟೀಸ್ ಇವೆ. ಅದನ್ನು CBSE ನಲ್ಲಿದೆ, ICSE ನಲ್ಲೂ ಸುಮಾರಿದೆ. ಸ್ಟೇಟ್ ಬೋರ್ಡವ್ರು ಸ್ವಲ್ಪ ಅದನ್ನು ಹೆಚ್ಚು ಮಾಡ್ಕೊಳ್ಬೋದು. ಅದಕ್ಕೆ ಅವರು CBSE ನಿಯರ್ ಬೈ ಟೀಚರ್ಸು ಸ್ಕೂಲ್ಸ್ ಇದ್ದೇ ಇರುತ್ತಲ್ಲ, ಒಂದು ಗೌರ್ಮೆಂಟ್ ಸ್ಕೂಲು ಅಥವಾ ಒಂದು ಸ್ಟೇಟ್ ಬೋರ್ಡ್ ಸ್ಕೂಲ್ ಇದ್ದರೆ ಅದ್ರ ಹತ್ರ ಒಂದು CBSE ಸ್ಕೂಲ್ ಇದ್ದೇ ಇರುತ್ತೆ ಯಾವ್ದಾದ್ರು. ಸ್ವಲ್ಪ ನನ್ನ ಅಭಿಪ್ರಾಯ ಇದು. ಟೈಅಪ್ ಮಾಡ್ಕೊಂಡ್ರೆ ಖಂಡಿತ ಆ ಸ್ಕೂಲ್ಸ್ ಇಂಟಗ್ರೇಷನ್ ಇದೆಯಲ್ಲ, ಅದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಕೆಲವು ಸತಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ಕೂಲ್ಸಲ್ಲಿ ಇರೋದಿಲ್ಲ. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ, ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಇರೋ ಸ್ಕೂಲ್ಗಳಲ್ಲಿ ತುಂಬ ದೊಡ್ಡ ಸ್ಕೂಲ್ ಆದರೆ ಇರುತ್ತೆ. ಸಣ್ಣ ಸಣ್ಣ ಸ್ಕೂಲ್ಗಳಲ್ಲಿ ಲೈಬ್ರರೀಸ್ ಅಷ್ಟಿರೋದಿಲ್ಲ, ಬುಕ್ಸ್ ಅಷ್ಟಿರೋದಿಲ್ಲ, ಇನ್ಫ್ರಾಸ್ಟ್ರಕ್ಚರು ಮತ್ತು ಲ್ಯಾಬ್ಗಳಿರೋದಿಲ್ಲ. CBSE ನಲ್ಲಿ ಏನಂದರೆ ಲ್ಯಾಬ್ ಕಂಪಲ್ಸರಿ ಇರಲೇಬೇಕು, ಒಂದು ಇಂಟಿಗ್ರೇಟೆಡ್ ಲ್ಯಾಬ್. 11th and 12th ಇತ್ತು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಲ್ಯಾಬ್ ಸಪ್ರೇಟ್ ಇರಲೇಬೇಕು. ಸೊ ಹಾಗಾಗಿ ಟೈಅಪ್ ಮಾಡ್ಕೊಂಡಾಗ ಆ ಮಕ್ಕಳು ಇಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮು ಅವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬೆಸ್ಟು. ಒಬ್ಬ ಸ್ಟೂಡೆಂಟ್ ಸಕ್ಸಸ್ ಆಗಬೇಕಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗಿರಬೇಕು, ಆಮೇಲೆ ಅವನಿಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಆವ್ರೇಜ್ ಸ್ಟೂಡೆಂಟು ತುಂಬ ಸ್ಟ್ರಗಲ್ ಮಾಡಬೇಕು, ಫ್ಯೂಚರ್ ಚೆನ್ನಾಗಿ ಸೆಟ್ ಆಗಲ್ಲ ಅನ್ನೋದೊಂದು ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಪೇರೆಂಟ್ಸ್ ಮೇಲೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಎಲ್ಲನೂ ಮಾರ್ಕ್ಸ್ ಓರಿಯೆಂಟ್ ಆಗಿರೋದ್ರಿಂದ, ಈಗ 10th ಫಸ್ಟ್ ಪಬ್ಲಿಕ್ ಎಕ್ಸಾಮಿನೇಷನು, ಅದಾದಮೇಲೆ PUC ಆಗುತ್ತೆ. ಅದಾದಮೇಲೆ ಅವ್ರಿಗೆ ಯಾವ ಕೋರ್ಸ್ಗೆ ಹೋಗ್ತಾರೆ, ಅದ್ರ ಮೇಲೆ ಅವರ ಕೆರಿಯರು ಡಿಪೆಂಡ್ ಆಗುತ್ತೆ. ಇನ್ನೊಂದು ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಂದೂ ಈ ಯಾವುದೋ ಒಂದು ಸೆಲೆಕ್ಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ ಸ್ಕೂಲಲ್ಲಿ. ಲ್ಯಾಂಗ್ವೇಜಸ್ ಇರುತ್ತೆ, ಮತ್ತು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಇರುತ್ತೆ, ಸೆಟ್ ಆಗಿಬಿಟ್ಟಿದೆ. ಯಾವುದೇ ಬೋರ್ಡ್ ತೊಗೊಳ್ಳಿ ನೀವು, ಅದು ಈ ಸೆಟ್ ಸಬ್ಜೆಕ್ಟ್ಸ್ ಇರುತ್ತೆ. ಬರೀ ಇದು ಅಕಾಡೆಮಿಕ್ ಪಾರ್ಟ್ ಆಯಿತು. ಬೇರೆ ಅದಲ್ಲದೆ ಬೇರೆನೂ ಎಲ್ಲ ಇದೆಯಲ್ಲ. ಆ ಮಗುನಲ್ಲಿ ಇದು ಯಾವುದೋ ಸಬ್ಜೆಕ್ಟೋ ಏನೋ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಅಷ್ಟು IQ ಲೆವೆಲ್ಲು ಕೌಂಟ್ ಆಗುತ್ತೆ, ಇಲ್ಲಿ ಇಲ್ಲದೆ ಇರ್ಬೋದು. ಆದರೆ ಮಗುನಲ್ಲಿರುವಂತಹ ಬೇರೆ ಟ್ಯಾಲೆಂಟ್ಸ್ ಏನೇನಿದೆ, ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಅಥವಾ ಒರೇಟರಿ ಸ್ಕಿಲ್ಸ್ ಇರ್ಬೋದು. ನಾನೇ ನೋಡಿದ್ದೀನಿ, ಒಳ್ಳೆ ಮಾತಾಡೋ ಶಕ್ತಿ ಇರುತ್ತೆ ಮಗುಗೆ, ಎಕ್ಸ್ಟೆಂಪೋರಾಗಿ ಮಾತಾಡ್ತಾರೆ. ಆದರೆ ನೀವು ಮಾರ್ಕ್ಸ್ ಅಂತ ನೋಡಿದಾಗ ಕಡಿಮೆನೇ ಇರುತ್ತೆ, ಆದರೆ ಈ ಫೀಲ್ಡಲ್ಲಿ. ಹಾಗಾಗಿ ಅದನ್ನು ಗುರುತಿಸಿ ನಾವು ಅಲ್ಲಿ ಆ ಫೀಲ್ಡಲ್ಲಿ ನಾವು ಅದನ್ನು ಪ್ರಮೋಟ್ ಮಾಡಬೇಕು. ಎಲ್ಲರೂ ಡಾಕ್ಟರ್ಸು, ಎಲ್ಲರೂ ಇಂಜಿನಿಯರ್ಸು, ಎಲ್ಲರೂ PhDಗಳು ಮಾಡೋಕ್ಕಾಗೋದಿಲ್ಲ ತಾನೇ. ಬೇರೆನೂ ಕೆರಿಯರ್ಸ್ ಇದೆಯಲ್ಲ, ಅದನ್ನು ನಾವು ಮೊದಲಿಂದ ಪೇರೆಂಟ್ಸು ಪ್ರಮೋಟ್ ಮಾಡಬೇಕು, ಸ್ಕೂಲ್ಸು ಪ್ರಮೋಟ್ ಮಾಡಬೇಕು. ಆವಾಗ ಇದು ಬರೋದಿಲ್ಲ. ಈ ಆವರೇಜ್ ಮಕ್ಕಳು ಹಿಂದೆ ಅವರು ಮಾತ್ರ ಮಾರ್ಕ್ಸ್ ತೊಗೊಂಡವ್ರು ಮಾತ್ರ ಮುಂದೆ ಹೋದರು, ಅವರು ಕೆರಿಯರ್ ಸೆಟ್ ಆಯಿತು. ಇವ್ರೇನು ಕೆರಿಯರ್ ಬಿಲ್ಡಪ್ ಮಾಡಬೇಕು. ಕೆರಿಯರ್ ಬೇಕಾದಷ್ಟಿದೆ. ನನ್ನ ಸ್ಟೂಡೆಂಟೇನೆ ಅವನು ಇದರಲ್ಲಿ ಚೆನ್ನಾಗೂ ಇದ್ದ ಸ್ಟಡೀಸಲ್ಲೂ, ಆದರೆ ಅವನು ಹಿ ವಾಸ್ ಎ ವೆರಿ ಗುಡ್ ಸ್ಪೀಕರ್. ಈಗ ಅವನು ಓದ್ದ, ಅವನು ಮಾಡ್ದ, ಆದ್ರೂ ಆ ಫೀಲ್ಡ್ಗೆ ಹೋಗಿಲ್ಲ. ಅವನು ಈಸ್ ಕಂಡಕ್ಟಿಂಗ್ ಸ್ಟೇಜ್ ಶೋಸ್, ಹೋಸ್ಟಿಂಗು ಎಕ್ಸಲೆಂಟಾಗಿ ಹೋಸ್ಟ್ ಮಾಡ್ತಾನೆ. ಎಲ್ಲ ಇನ್ವೈಟ್ ಮಾಡ್ತಾರೆ ಅವನನ್ನು ಎಲ್ಲ ಕಡೆ. ಅವನ ನೋಡಿ ಬಂಡವಾಳ ಅಂತಾರಲ್ಲ, ಅದು ಆ ರೀತಿ. ಹಾಗಾಗಿ ಮಕ್ಕಳಲ್ಲಿರೋ ಟ್ಯಾಲೆಂಟನ್ನು, ಅವ್ರ ಶಕ್ತಿ ಏನಿದೆ ಒಳಗಡೆ, ಅದನ್ನು ಚಿಕ್ಕ ವಯಸ್ಸಲ್ಲೇ ಗುರುತಿಸ್ಬೇಕು. ಆ ಏರಿಯಾಕ್ಕೆ ನಾವು ಬೂಸ್ಟ್ ಕೊಡಬೇಕು, ಬರೀ ಮಾರ್ಕ್ಸ್ನೊಂದೇ ನೋಡಬಾರ್ದು. ಈಗ ಮಾರ್ಕ್ಸ್ ತೆಗೆಯುವಂಥ ಸ್ಟೂಡೆಂಟ್ಗಳು
ತುಂಬ ವೀಕ್ ಇರ್ತಾರೆ, ಅವರೇ ಸ್ಟೂಡೆಂಟ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಮಾರ್ಕ್ಸ್ ಅಂದರೆ ತುಂಬ ಬುಕ್ಸ್ ಓರಿಯೆಂಟೆಡ್, ಯಾವಾಗಲೂ ವೀಕ್ ಇರ್ತಾರೆ. ಫಿಸಿಕಲ್ ವೀಕ್ನೆಸ್, ಮೆಂಟಲಿ ಮಾನಸಿಕವಾಗಿ ಅವ್ರು ಸ್ವಲ್ಪ ವೀಕ್ ಆಗಿರ್ತಾರೆ. ಯಾರು ಚೆನ್ನಾಗಿ ಓದೋ ಮಕ್ಕಳು, ಅವರಿಗೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದ ತಕ್ಷಣ ತುಂಬ ನೊಂದ್ಕೊಳ್ಳೋದು, ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಏನಾದರೂ ಆದ ತಕ್ಷಣ ಸೂಸೈಡ್ ತನಕ ಥಿಂಕ್ ಮಾಡಿಬಿಡೋದು, ಅಂದರೆ ತುಂಬ ಮಾನಸಿಕವಾಗಿ. ಈ ಆವ್ರೇಜ್ ಸ್ಟೂಡೆಂಟ್ಗಳು ಏನೇ ಮಾರ್ಕ್ಸ್ ಬಂದರೂ ಬಿಂದಾಸ್ ಆಗಿರೋ ಥರ. ಇದಕ್ಕೆ ಏನು ಮುಖ್ಯ ಕಾರಣ ಅನಿಸುತ್ತೆ? ಅಂದರೆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಇದು ಈ ರೀತಿಯಾದ ಮೈಂಡ್ ಸೆಟ್ಟು ಅವರಿಗೆ ಮಾತ್ರ ಇರಬೇಕು ಅಂತಿಲ್ಲ, ಯಾವ ಮಗುಗೆ ಬೇಕಾದರೂ ಇರ್ಬೋದು. ಕಮ್ಮಿ ಮಾರ್ಕ್ಸ್ ತಗೊಂಡು ಅವರೇ ಸ್ಟೂಡೆಂಟ್ ಅಂತ ಹೇಳಿದ್ರಲ್ಲ ನೀವು, ಒಂದು 30, 40, 50% ತಗೊಳ್ಳೋ ಮಕ್ಳಿಗೂ ಇರಬಹುದು ಅದು. ಆದರೆ ಅವರಲ್ಲಿ ಹೆಚ್ಚಾಗಿ ಯಾಕೆ ಕಾಣ್ತಾ ಇದ್ದೀವಿ ಅಂತಂದರೆ, ಅವರಲ್ಲಿ ಅವ್ರಿಗೇನಾಗಿದೆ, ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಮಿನಿಮಮ್ ಇಷ್ಟು ತೆಗಿಲೇಬೇಕು ಅಂತ ಪೇರೆಂಟಲ್ ಪ್ರೆಷರು ಜಾಸ್ತಿ ಇರುತ್ತೆ, ಪಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಮತ್ತು ಸ್ಕೂಲಲ್ಲೂ ಕೂಡ ಕೆಲವು ಸ್ಕೂಲ್ಗಳಿಂದನೂ ಪ್ರೆಷರ್ ಜಾಸ್ತಿ ಇರುತ್ತೆ. ಹೀಗಾಗಿ ಆ ಒಂದು ಪ್ರೆಷರ್ ಆಯಿತು. ಎರಡನೇ ಕಾರಣ, ಮಕ್ಕಳಲ್ಲಿ ನಾವು ಧೈರ್ಯನ ತುಂಬದೇ ಇರೋದು ಚಿಕ್ಕ ವಯಸ್ಸಿಂದ. ಮಾರ್ಕ್ಸ್ ಕಮ್ಮಿ ಬಂತು ಅಂದಾಗ ಲೈಫೇ ಮುಗಿದೋಗ್ಲಿಲ್ಲ. ಲೈಫು ಇಸ್ ಬಿಯಾಂಡ್ ಮಾರ್ಕ್ಸ್, ಬಿಯಾಂಡ್ ಯುವರ್ ಡಿಗ್ರೀಸ್. ಅದು ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ. ಲೈಫ್ ಈಸ್ ಬಿಯಾಂಡ್ ದಟ್. ನಿನ್ನಲ್ಲಿರೋ ಸ್ಟ್ರೆಂತ್ ಏನು ಅದನ್ನು ಚಿಕ್ಕ ಮಕ್ಕಳಿಂದ ನಾವು ಅದನ್ನು ಬೂಸ್ಟ್ ಮಾಡ್ತಾ ಬರಬೇಕು. ಕಡಿಮೆ ಬಂತಾ, ಓಕೆ, ಫೈಂಡ್ ದ ರೀಸನ್, ಏನು ಯಾಕೆ ಕಡಿಮೆ ಬಂತು, ನಾನು ಕಷ್ಟಪಟ್ಟಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ, ಅಥವಾ ಲಾಸ್ಟ್ ಮಿನಿಟಲ್ಲಿ ಸ್ಟಡಿ ಮಾಡಿದೆ, ಬೇರೆ ಬೇರೆ ಕಾರಣಗಳಿರುತ್ತೆ ಅದಕ್ಕೆ. ಎಲ್ಲ ಮಾಡಿನೂ IQ ಲೆವೆಲ್ ಸ್ವಲ್ಪ ಕಮ್ಮಿನೂ ಇರಬಹುದು. ಹಾಗಂತ ಸ್ಟಡೀಸಲ್ಲಿ ಕಮ್ಮಿ ಇದೆ ಅಂತ ಬೇರೆ, ನಾನಾಗಲೇ ಹೇಳಿದ್ನಲ್ಲ, ಬೇರೆ ಫೀಲ್ಡಲ್ಲಿ ದೇವರೆಲ್ಲರಿಗೂ ಒಂದು ಸ್ಟ್ರೆಂತ್ ಕೊಟ್ಟೇ ಇರ್ತಾನೆ. ನಾವು ಆ ಜೀವನವನ್ನು ಎದುರಿಸುವಂತಹ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇದೆಯಲ್ಲ, ಅದನ್ನು ಬೆಳೆಸೋದ್ರಲ್ಲಿ ಫೇಲ್ ಆಗಿದ್ದೀವಿ. ಆತ್ಮವಿಶ್ವಾಸ ಇಲ್ಲ ಮಕ್ಕಳಿಗೆ ಇವಾಗ. ಹಾಗಾಗಿ ಅವರು ಆ ಡಿಸಿಷನ್ ತಗೊಳ್ತಾ ಇದ್ದಾರೆ. ನಮ್ಮ ಕಾಲದಲ್ಲೂ ಫೇಲ್ ಆಗ್ತಾ ಇದ್ರು. ಫೇಲ್ ಆಗೋರು ಪಾಸ್ ಆಗೋರು ಮೊದಲಿಂದಾನು ಇದ್ದಾರಲ್ವಾ. ಸೂಸೈಡ್ಗಳು ಆವಾಗ ಆಗ್ತಿರ್ಲಿಲ್ಲ. ಆದರೂ ಎಲ್ಲೋ ಸ್ಕೂಲಲ್ಲಂತೂ ಖಂಡಿತ ಆಗ್ತಿರ್ಲಿಲ್ಲ, ಸ್ಕೂಲ್ ಲೆವೆಲಲ್ಲಿ. ಈಗ ಹೆಚ್ಚಾಗಿದೆ. ನೀವು ರೀಸೆಂಟಾಗೆಲ್ಲ ನೋಡಿದ್ರೆ SSLC ರಿಸಲ್ಟ್ ಬಂತು, CBSE ರಿಸಲ್ಟ್ ಬಂತು, PUC ರಿಸಲ್ಟ್ ಬಂತು. ರಿಸಲ್ಟ್ ಬರೋಕೆ ಮೊದಲೇನೆ ಒಂದು ಮಗು ಸೂಸೈಡ್ ಮಾಡ್ಕೊಂಡಿದೆ ಅಂತ ಗೊತ್ತಾಯ್ತು, ಭಯದಿಂದ. ಯಾಕೆ ಆ ಭಯ? ರಿಸಲ್ಟ್ ನೋಡೋಕೆ ಮುಂಚೆನೆ ನೀವು ರಿಸಲ್ಟ್ ಹೇಳ್ತಾ ಇದ್ದೀರಾ, ಮೊದಲೇ ಯಾಕೆ? ಆ ಮಗು ಒಳ್ಳೆ ಮಾರ್ಕ್ಸ್ ಬಂದಿದೆ, ರಿಸಲ್ಟ್ ಬಂದ ಮೇಲೆ ನೋಡಿದಾಗ ಯಾಕೆ ಮಾಡ್ಕೊಂಡ್ಲ ಹುಡುಗಿ ಅಂತಂದ್ರೆ, ಅವಳಿಗೆ ಭಯ ಇತ್ತು. ಕಮ್ಮಿ ಬಂದ್ರೆ ಅಕಸ್ಮಾತ್ ಕಮ್ಮಿ ಬಂದ್ರೆ, ಕಮ್ಮಿ ಅಂದ್ರೇನು? ಕಮ್ಮಿ ಅಂತ ಅನ್ನೋದು ಸಬ್ಜೆಕ್ಟಿವ್. ಅದು 95% ಕಮ್ಮಿ ಇರ್ಬೋದು ಕೆಲವರಿಗೆ, 50% ಕೆಲವ್ರಿಗೆ ಕಮ್ಮಿ ಇರ್ಬೋದು. 1-2 ಮಾರ್ಕ್ ಕಮ್ಮಿ ಬಂದ್ಬಿಟ್ರೆ ಅನ್ನೋ ಭಯದಲ್ಲೇನೆ. ಆ ಭಯ ಯಾಕೆ ಬಂತು? ಯಾಕೆಂದರೆ ಮೊದಲಿಂದ ರಿಯಲಿ ವಿ ಹ್ಯಾವ್ ಫೇಲ್ಡ್ ಇನ್ ದಟ್. ಮಕ್ಕಳನ್ನ ಆ ಸ್ಟ್ರೆಂತು, ಆತ್ಮವಿಶ್ವಾಸ ಕೊಡೋದ್ರಲ್ಲಿ ನಾವು ಸೋತಿದ್ದೀವಿ. ಸ್ಕೂಲು, ಪೇರೆಂಟು, ಸಮಾಜ, ಮೂರೂ. ಇದಷ್ಟೇ ಜೀವನ ಅಲ್ಲ, ಬಿಯಾಂಡ್ ಬೇಕಾದಷ್ಟಿದೆ ಮುಂದೆ. ಅದರಲ್ಲೂ ಪೇರೆಂಟಲ್ ಪ್ರೆಷರ್ ಸ್ವಲ್ಪ ಜಾಸ್ತಿ. ಯಾಕಂದರೆ ನನ್ನ ಅನುಭವ ಇದು, ಪೇರೆಂಟಲ್ ಪ್ರೆಷರ್ ಸ್ವಲ್ಪ ಜಾಸ್ತಿ. ಮಕ್ಕಳೇ ಹೇಳ್ತಾರೆ ಅದನ್ನು. ಈಗ ಸ್ಟೂಡೆಂಟ್ಸ್ಗಳಿಗೆ ಪೇರೆಂಟ್ಸಿಂದ ಪ್ರೆಷರ್ ಆಗ್ತಿರುತ್ತಲ್ಲ, ಆ ಪೇರೆಂಟ್ಸ್ಗಳು ಹೇಗೆ ನೋಡಬೇಕು ಮಕ್ಕಳನ್ನ ಅಂತ ಅನಿಸುತ್ತೆ? ಅವ್ರನ್ನ ಸ್ವಲ್ಪ ಫ್ರೀಯಾಗಿ ಬಿಡಬೇಕು, ಅವ್ರಿಗೇನು ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದನ್ನು ಗುರುತಿಸೋಕೆ ಪ್ರಯತ್ನ ಪಡಬೇಕು ಅಂತ ಅನಿಸುತ್ತಾ ನಿಮಗೆ ಇವಾಗ? ಖಂಡಿತ ಬಿಡಬೇಕು. ಈಗೇನಾಗಿದೆ, ಇದು ಕಾಂಟ್ರಾಸ್ಟ್ಗಳು ಸಿಚುವೇಶನ್ ನೋಡ್ತಾ ಇದ್ದೀವಿ ನಾವು ಇವಾಗ. ಪೇರೆಂಟ್ಸು ಫ್ರೀಡಮ್ ಕೊಡಬೇಕು, ಅವರಿಗೂ ಗೊತ್ತಿದೆ, ಕೊಡ್ತಾರೆ. ಸ್ವಲ್ಪ ಕೆಲಸದ ಓವರ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ. ಆ ಕಾರಣನೂ ಇದೆ ಒಂದು. ಇನ್ನೊಂದು, ಈ ಓದಿನ ವಿಚಾರಕ್ಕೆ ಬಂದಾಗ, ಅವರು ಸಬ್ಜೆಕ್ಟ್ ಚೂಸ್ ಮಾಡೋ ಕಾಲೇಜಲ್ಲಿ ಆ ವಿಚಾರ ಬಂದಾಗ ಆ ಪೇರೆಂಟಲ್ ಡಿಸಿಷನ್ನೇ ಜಾಸ್ತಿ ಸ್ಟ್ಯಾಂಡ್ ಆಗುತ್ತೆ ಅವಾಗ. ಈ ಕೆರಿಯರ್ ಗೈಡೆನ್ಸ್ ಅಂತ ಹೇಳ್ತೀವಲ್ಲ, ಆ ಕೆರಿಯರ್ ಗೈಡೆನ್ಸ್ನ ಪೇರೆಂಟ್ಸ್ ಕೊಡ್ತಾ ಇಲ್ಲ, ಸ್ಕೂಲ್ಸ್ ಅವರು ಹೆಚ್ಚಾಗಿ ಕೊಡ್ತಾ ಇಲ್ಲ. ಆ ಮಗು ಯಾವುದೆಲ್ಲ ಇಂಟ್ರೆಸ್ಟ್ ಇದೆ, ಅವ್ರು ಏನು ನೋಡ್ತಾರೆ ಪೇರೆಂಟ್ಸು, ಯಾವುದಕ್ಕೆ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಇದೆ, ಸ್ಕೋಪ್ ಇದೆ, ಅದನ್ನ ನೋಡ್ಬಿಟ್ಟು ಅವರು ಸಬ್ಜೆಕ್ಟ್ ಚೂಸ್ ಮಾಡ್ತಾರೆ. ಆದರೆ ನಾವು ಸ್ಕೂಲಲ್ಲಿ ಹೇಳಿರ್ತೀವಿ, ಈಗ ಸೈನ್ಸ್ ಮ್ಯಾಥ್ಸ್ ಕಷ್ಟ ಇದೆ ತಗೋಬೇಡಿ, ಆರ್ಟ್ಸಲ್ಲಿ ತೊಗೊಳ್ಳಿ ಅಥವಾ ಕಾಮರ್ಸಲ್ಲಿ ತೊಗೊಳ್ಳಿ, ಇಂತಿಂಥ ಕೆರಿಯರ್ ಆಪ್ಷನ್ಸ್ ಇದೆ ಅಂತ. ಆದ್ರೂ ಪೇರೆಂಟ್ಸ್ ಒಂದು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವರು ಬಂದು ಅವರೇನು ಅಂದ್ಕೊಳ್ತಾರೋ, ಇವರೇನು ಅಂದ್ಕೊಳ್ತಾರೋ, ಪಕ್ಕದವ್ರು ಏನು ಅಂದ್ಕೊಳ್ತಾರೋ, ಕಾಮರ್ಸ್ ತೊಗೊಂಡ್ಬಿಟ್ರೆ, ಆರ್ಟ್ಸ್ ತೊಗೊಂಡ್ಬಿಟ್ರೆ, ಕಸಿನ್ಸ್ ಎಲ್ಲ ಅವರೆಲ್ಲ ಆ ಥರ ಇದ್ದಾರೆ, ನಮ್ಮ ಮಗು ಈ ಥರ ಇರಬೇಕು. ಇದೊಂದು ಏನು ಹೇಳಬೇಕು ಇದಕ್ಕೆ ಅಂತಂದರೆ, ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ ಇದು
ಅವರಿಗೆ ತಮ್ಮ ಮಕ್ಕಳು ಹೀಗೇ ಇರಬೇಕು, ಹೀಗೆ ಆಗಬೇಕು ಅಂತ. ಅದರಿಂದಾಗಿ ಮಕ್ಕಳಿಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ. ಎಸ್, ನೀವು ಹೇಳಿದ ಕರೆಕ್ಟು. ಆ ಫ್ರೀಡಮ್ ಮಕ್ಕಳಿಗೆ ಕೊಡಬೇಕು. ಒಂದು ಫ್ರೆಂಡಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಅವ್ರಿಗೂ ಎಲ್ಲ ಪೇರೆಂಟ್ಸು ಹೆಚ್ಚಾಗಿ ಎಜುಕೇಟೆಡ್ ಪೇರೆಂಟ್ಸೇನೆ, ಅವ್ರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಆದರೂ ಸ್ವಲ್ಪ ಸೊಸೈಟಲ್ ಪ್ರೆಷರು ಜಾಸ್ತಿ ಇದೆ. ಆ ಪ್ರೆಷರು ಮಕ್ಕಳ ಮೇಲೆ ಬೀಳುತ್ತೆ. ಹಾಗಾಗಿ ಅದೊಂದು. ಇನ್ನೊಂದು ಪಾರ್ಟ್ ಏನೋ ಫ್ರೀಡಮ್ ತುಂಬಾ ಕೊಟ್ಬಿಟ್ಟಿರ್ತಾರೆ. ಏನು ಫ್ರೀಡಮ್? ಮೊಬೈಲ್ ನೋಡೋದು, ಫೇಸ್ಬುಕ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟ್ಸು, ಬೇರೆ ಬೇರೆ ಎಷ್ಟೊಂದು ಇದೆಯಲ್ಲ ಸೋಷಿಯಲ್ ಮೀಡಿಯಾ. ಅದೆಲ್ಲ ಕೆಲವೆಲ್ಲ ಬೇಕಾಗೇ ಇಲ್ಲ ಮಕ್ಕಳಿಗೆ. ಆಮೇಲೆ ಸದಾ ರೀಲ್ಸ್ ನೋಡೋದು, ಇದು ಹೆಚ್ಚಾಗ್ಬಿಟ್ಟಿದೆ. ಒಂದು ಹೇಳಬೇಕು ನಿಮಗೆ, ಇವಾಗ ರೀಸೆಂಟಾಗಿ ಒಂದು ಸರ್ವೆ ಆಯಿತು ಅಮೇರಿಕಾದಲ್ಲಿ. ಒಬ್ಬರು ಆ ಸರ್ವೆ ಮಾಡಿದಾಗ, ಇದು ಸುಮಾರು 150 ವರ್ಷದಿಂದ ಒಂದು ಜನ್ರೇಷನ್ಗೆ ಇನ್ನೊಂದು ಜನ್ರೇಷನ್ಗೆ ವ್ಯತ್ಯಾಸ ಏನೋ ಅದು ಒಂದು ಸರ್ವೆ ನಡೀತಾನೆ ಇದೆ. ಇಲ್ಲಿವರೆಗೂ ಆಗಿದ್ದ ಸರ್ವೆ ಏನು ಅಂತಂದರೆ, ಈಗಿನ ಜನ್ರೇಷನ್ ಮಕ್ಕಳು ತಮ್ಮ ಪೇರೆಂಟ್ಸ್ಗಿನ್ನ ಬೆಟರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಜನ್ರೇಷನಲ್ಲೂ ಹಾಗೆ ಬರ್ತಾ ಇದೆ. ಅಂದರೆ ಯಾವ ವಿಚಾರದಲ್ಲಿ ಅಂದರೆ, ಪರ್ಫಾರ್ಮೆನ್ಸ್ ಯಾವ ವಿಚಾರದಲ್ಲಿ ಅಂದರೆ, ಅವರ ಮೆಮೊರಿ ಪವರು, ಅಟೆನ್ಷನ್ ಸ್ಪ್ಯಾನ್, ಅಟೆನ್ಷನ್ ಎಲ್ಲಿವರೆಗೆ ಅವರು ಅಟೆನ್ಷನ್ನ ಇಟ್ಕೊಳ್ತಾರೆ ಅವರು, ಆಯಿತಾ. ಇದು ಮತ್ತು ಅನಲೈಸಿಂಗ್, ಅರ್ಥ ಮಾಡ್ಕೊಳ್ಳೋದು, ಅಥವಾ ಲಾಜಿಕಲ್ ಥಿಂಕಿಂಗ್ ಅಂತಾರಲ್ಲ, ಇಂಥವೆಲ್ಲ ವಿಚಾರಗಳಲ್ಲಿ ಅವರ ಪೇರೆಂಟ್ಸ್ಗಿನ್ನ ಅವರ ಮಕ್ಕಳು ಬೆಟರ್ ಪರ್ಫಾರ್ಮ್ ಮಾಡ್ತಾಯಿದ್ರು ಅಂತ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ರೀಸೆಂಟ್ ಆಗಿದ್ದ ಸರ್ವೇನಲ್ಲಿ ಈಗಿನ ನೆಕ್ಸ್ಟ್ ಅಂತ ಹೇಳ್ತಾರಲ್ಲ ಅದು, ಅವ್ರ ಜೆನ್ಝಿ, ಈ ಜೆನ್ಝಿ ಅವರ ಪೇರೆಂಟ್ಗಿನ್ನ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಟೈಮ್ ರಿಸಲ್ಟ್ ಬಂದಿರೋದು. ಅವರ ಮೆಮೊರಿ ಪವರ್ ಕಡಿಮೆ ಇದೆ, ಅವ್ರಿಗೆ ಜ್ಞಾಪಕ ಇರೋದಿಲ್ಲ, ಅವರು ಓದ್ತಾರೆ, ನೆನಪಿರೋದಿಲ್ಲ. ಯಾಕೆಂದರೆ ಅರ್ಥ ಆಗಿರೋದಿಲ್ಲ ಅವರಿಗೆ. ಆಮೇಲೆ ಅವರು ಕೇಳಿಸ್ಕೊಳ್ತಾರೆ, ಹೇಳೋದನ್ನು ಕೇಳಿಸ್ಕೊಳ್ತಾರೆ, ಅದನ್ನು ಪ್ರಾಸೆಸ್ ಮಾಡೋ ಕೆಪಾಸಿಟಿ ಬ್ರೈನಿಗೆ ಕಮ್ಮಿ ಆಗಿದೆ. ಇದು ರಿಸಲ್ಟ್ ರೀಸೆಂಟಾಗಿ ಆಗಿರುವಂಥ ಒಂದು ಸೈಂಟಿಫಿಕ್ ಸ್ಟಡಿಯಲ್ಲಿ ಅಮೆರಿಕದಲ್ಲಿ ಮಾಡಿರೋದು. ಮೇಯ್ನ್ ಕಾರಣ ಏನು ಅಂದರೆ, ಈ ಮೊಬೈಲಲ್ಲಿ ರೀಲ್ಸ್ ನೋಡೋದು. ಈ ರೀಲ್ಸ್ ಏನು, ಅದು 20 ಸೆಕೆಂಡ್ಸು 30 ಸೆಕೆಂಡ್ಸ್ 1 ಮಿನಿಟ್ ಮ್ಯಾಕ್ಸಿಮಮ್ ಇರುತ್ತಷ್ಟೆ. ಅದಾದ ತಕ್ಷಣ ನೆಕ್ಸ್ಟ್ ರೀಲ್ ಬರುತ್ತೆ. ಹೀಗಾಗಿ ಬ್ರೈನು ಟ್ರೈನ್ ಆಗಿಬಿಟ್ಟಿದೆ ಅದಕ್ಕೆ. ಮೋರ್ ದ್ಯಾನ್ 1 ಮಿನಿಟ್ ದ ಬ್ರೈನ್ ಕೆನಾಟ್ ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಇದು ಫಸ್ಟ್ ಟೈಮ್ ಈ ರೀತಿ ರಿಸಲ್ಟ್ ಬಂದಿರೋದು. ಹಾಗಾಗಿ ಇದು ಯಾವಾಗ ಶುರುವಾಯಿತು, 2010ನಿಂದ ಯಾವಾಗ ಸ್ಮಾರ್ಟ್ ಫೋನ್ ಬಂತು ಆವಾಗ. ಸ್ಮಾರ್ಟ್ ಫೋನು ಮನೆಗಳಲ್ಲಿ ಬಂತು, ಸ್ಕೂಲ್ಗಳಲ್ಲಿ ಬಂತು. ನಮ್ಮ ಇಲ್ಲಿ ಸ್ಕೂಲ್ಗಳಲ್ಲಿ ನಾವು ಫೋನ್ಸನ್ನ ಅಲೋ ಮಾಡೋದಿಲ್ಲ, ಬಟ್ ಎಷ್ಟೋ ಫಾರಿನ್ ಕಂಟ್ರೀಸಲ್ಲಿ ಟ್ಯಾಬ್ಸು ಇದು ಎಲ್ಲ ಅಲೋ ಮಾಡ್ತಾರೆ ಕ್ಲಾಸ್ಗೆ. ಮಕ್ಕಳು ಬರೆಯೋದೇ ಇಲ್ಲ, ಎಲ್ಲ ಟ್ಯಾಬಲ್ಲೇ ಮಾಡಿಬಿಡ್ತಾರೆ. ಇನ್ ಜನರಲ್ ಹೇಳ್ತಾ ಇರೋದು ನಾನು. ಮನೆಯಲ್ಲಿ ಪೇರೆಂಟ್ಸು ಮಕ್ಳಿಗೆ ಮೊಬೈಲ್ ತೆಕ್ಕೊಡದೇ ಇದ್ರೂ ಅಮ್ಮನ ಮೊಬೈಲೋ ತಂದೆ ಮೊಬೈಲೋ ಯಾರ್ದೋ ಒಬ್ರದ್ದು ತೊಗೊಂಡು ಮಾಡ್ತಿರ್ತಾರೆ. ಯಾಕೆಂದರೆ ಅವರೇನೆ ಬಂದು ಹೇಳ್ತಾರೆ, ಯಾರು ಮೊಬೈಲ್ ಯೂಸ್ ಮಾಡಿದೆ. ಇನ್ನೊಂದು ಏನು ಇರೋದು ಮೊಬೈಲ್ ವಿಚಾರದ ಇನ್ನೊಂದು ಇಂಪ್ಯಾಕ್ಟ್ ನಮ್ಮ ಅನುಭವಕ್ಕೆ ಬಂದಿರೋದು ಅಂತಂದರೆ, ಈಗ ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ, ಏನೇ ಒಂದು ಕ್ವಶನ್ನು ಇದು ಕೊಟ್ವಿ ಅಂತ ಇಟ್ಕೊಳ್ಳಿ, ಪ್ರಾಜೆಕ್ಟ್ ರೀತಿ ಕೊಟ್ವಿ ಅಂತ ಇಟ್ಕೊಳ್ಳಿ, ಅವರು ಅದನ್ನು ಆ್ಯಕ್ಚುಲಿ ಏನು ಮಾಡಬೇಕು, ಹಿಂದಿನ ಜನ್ರೇಷನ್ನು, ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಈಗ ನೆಕ್ಸ್ಟು ಈಗ ವರ್ಕ್ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಹಿಂದೆ ಎಲ್ಲ 2000ಸಲ್ಲಿ ಅಲ್ಲೆಲ್ಲ ಹೆಂಗೆ ಮಾಡ್ತಾಯಿದ್ರು ಅಂದರೆ, ಅವರು ಹೋಗಿ ಫೀಲ್ಡ್ ವರ್ಕ್ ಮಾಡ್ತಿದ್ರು, ಪುಸ್ತಕಗಳು ಓದ್ತಿದ್ರು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾಯಿದ್ರು, ಅದನ್ನು ಕಂಡೆನ್ಸ್ ಚಿಕ್ಕದಾಗಿ ಮಾಡ್ತಾಯಿದ್ರು, ಅದನ್ನು ಬರೀತಾಯಿದ್ರು ಅಥವಾ ಪ್ರೆಸೆಂಟ್ ಮಾಡ್ತಾಯಿದ್ರು, ಮಾತನಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಿದ್ರು. ಈಗಿನವ್ರು ಏನು ಮಾಡ್ತಾ ಇದ್ದಾರೆ, ಚಾಟ್ GPT, ಹೌದು, AI, ಈಗ ಎಲ್ಲ ಕಡೆ ಇದೆ. ನೀವು ವಾಟ್ಸಪ್ಪಲ್ಲಿ ಕೂಡ ಇದೆಯಲ್ಲ, ಒಂದು ಪ್ರಶ್ನೆ ಕೊಟ್ಬಿಟ್ರೆ ಅದು ಕೊಟ್ಬಿಡುತ್ತೆ ಉತ್ತರನ ನಿಮಗೆ. ಹೌದು. ಇದು ಎಲ್ಲಿವರೆಗೆ ಬಂದಿದೆ ಅಂತಂದರೆ, ಟೆಕ್ಸ್ಟ್ ಬುಕ್ ಕ್ವಶನ್ನು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕಲ್ಲ ಅವರು, ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಅಲ್ಲಿ ಫೈಂಡ್ ಔಟ್ ಮಾಡಲ್ಲ ಆನ್ಸರು, ಅಥವಾ ಓನ್ ಆನ್ಸರು ಕ್ಲಾಸಲ್ಲಿ ಏನು ಕೇಳಿಸ್ಕೊಂಡಿದ್ದಾರೆ ಅದನ್ನೇ ಬರಿಬೋದು ಬೇಕಾದ್ರೆ. ಅವರು ತಪ್ಪಿದ್ರೆ ಟೀಚರ್ ಇದ್ದವ್ರು ಇದ್ದೇ ಇದ್ದಾರಲ್ಲ, ಅವರು ಈಸಿ ಮೆಥಡ್ ಏನು ಮಾಡ್ತಾರೆ, ಚಾಟ್ GPTಗೋ AIಗೋ ಯಾವುದಕ್ಕೋ ಒಂದಕ್ಕೆ ವಾಟ್ಸಪ್ಗೋ ಎಲ್ಲಗೋ ಕೊಡ್ತಾರೆ, ಅದು ಒಂದು ಗೂಗಲ್ಲೋ ಎಲ್ಲ ಒಂದು ಪ್ರಶ್ನೆ ಕೊಡ್ತಾರೆ, ಅದು ಒಂದು ಉತ್ತರ ಕೊಟ್ಟುಬಿಡುತ್ತದು, ಅದನ್ನು ಬರ್ಕೊಂಡು ಬರ್ತಾರೆ. ಆ ಆನ್ಸರ್ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಇದು ಸ್ಟೂಡೆಂಟ್ದಲ್ಲ ಅಂತ. ಅಲ್ಲಿ ಬಳಸಿರುವಂಥ ಭಾಷೆ, ಹಾಕಿರುವಂಥ ಪಾಯಿಂಟ್ಸು, ಅದು ಬಿಯಾಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಇರೋದಿಲ್ಲ. ಇದು ಹೇಗೆ ಬಂತು? ಆವಾಗ ಹೇಳ್ತಾರೆ, ಇದು ಗೂಗಲಲ್ಲೇ ಕೊಟ್ಟೆ ಕ್ವಶನ್ನು ಬಂತು ಆನ್ಸರ್ ಅಂತ. ಈ ರೀತಿಯಾಗಿ ಏನಾಗ್ಬಿಟ್ಟಿದೆ, ಮಕ್ಕಳಿಗೆ ಈ IQ ಲೆವೆಲ್ಲು
ಕಮ್ಮಿಯಾಗಿದೆ, ಮೆಮೊರಿ ಕಮ್ಮಿಯಾಗಿದೆ, ಅನಲಿಟಿಕಲ್ ಥಿಂಕಿಂಗ್ ಕಮ್ಮಿಯಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಕಮ್ಮಿಯಾಗಿದೆ, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿಯಾಗಿದೆ. ಹಾಗಾಗಿ ಮೊಬೈಲ್ನ ಸರಿಯಾಗಿ ಯೂಸ್ ಮಾಡಿದರೆ, ಯೂಟ್ಯೂಬ್ನ ಸರಿಯಾಗಿ ಯೂಸ್ ಮಾಡಿದ್ರೆ, ಟೆಕ್ನಾಲಜಿ ಯಾವತ್ತೂ ಅಷ್ಟೇ ತಾನೇ. ಆಟಮ್ ಬಾಂಬ್ ನ್ಯೂಕ್ಲಿಯರ್ ಎನರ್ಜಿ, ಅದನ್ನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಮತ್ತೊಂದಕ್ಕೂ ಎನರ್ಜಿ ಬೇರೆದಾರೆ ಯೂಸ್ ಮಾಡ್ಬೋದು, ಬಾಂಬ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಅಲ್ವಾ. ಹಾಗೆ ಮೊಬೈಲ್ ಫೋನು ಆ ರೀತಿ ಟೆಕ್ನಾಲಜಿನ ಸರಿಯಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಆದರೆ ಈಗ ಅದು ಸ್ವಲ್ಪ ಹಳಿ ತಪ್ಪಿ ಹೋಗಿದೆ. ಇದು ತುಂಬ ಡೇಂಜರಸ್ ಅಲ್ವಾ? ಬಹಳ ಡೇಂಜರಸ್ಸು. ಇದು ಬರೀ ಓದಿನ ವಿಚಾರ ಮಾತ್ರ ಅಲ್ಲ, ಮಕ್ಕಳ ಮೈಂಡ್ ಕೂಡ ಕರಪ್ಟ್ ಆಗಿಬಿಡುತ್ತೆ. ಹಾಗಾಗೇನೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳೇನೆ ಅಗ್ರೆಸಿವ್ ಆಗಿಬಿಟ್ಟಿರ್ತಾರೆ. ಅಗ್ರೆಸಿವ್ ಆಗಿ ಫೈಟ್ ಮಾಡೋದು ನಾವು ಅವಾಗೆಲ್ಲ ನೋಡ್ತಾನೆ ಇರಲಿಲ್ಲ. ಒಬ್ರಿಗೊಬ್ರು ಫಿಸ್ಟ್ ಫೈಟಿಂಗು, ಆಮೇಲೆ ದ್ವೇಷ ಸಾಧಿಸೋದು, ಆಮೇಲೆ ಹೊಡೆಯೋದು, ಮತ್ತೇನೋ ಶಾರ್ಪ್ ಐಟಮ್ ತೊಗೊಂಡ್ಬಂದು ಹೊಡೆಯೋದು. ಅಗ್ರೆಸಿವ್ ನೇಚರ್ ಬರೀ ಫಿಸಿಕಲ್ ಮಾತ್ರ ಅಲ್ಲ, ವರ್ಬಲ್ ಆಗಿ ಕೂಡ ಮಾತಾಡೋದು ಕೂಡ ಪೊಲೈಟ್ನೆಸ್ ಇಲ್ಲವೇ ಇಲ್ಲ. ಆಮೇಲೆ ಇನ್ನೊಬ್ಬನ ಕ್ಷಮಿಸಬೇಕು ಅನ್ನೋ ಗುಣ ಇಲ್ಲ, ಅಥವಾ ತಾನು ಮಾಡಿ ತಪ್ಪಿಗೆ ಕ್ಷಮೆ ಕೇಳಬೇಕು ಅನ್ನೋದಿಲ್ಲ. ಯಾಕಂದರೆ ಈ ಗುಣಗಳೇನಿದೆ ಇದು ನಮಗೆ ನೋಡ್ತಾ ನೋಡ್ತಾ ಅಕ್ಕಪಕ್ಕ ನೋಡ್ತಾ ಲೈಫ್ ಸ್ಕಿಲ್ ಅಂತಾರಲ್ಲ, ಅದು ಬರಬೇಕಾಗಿರುವಂಥದ್ದು. ಇದೆಲ್ಲ ಈ ಮೊಬೈಲು ತುಂಬ ಇಂಪ್ಯಾಕ್ಟ್ ಆಗಿದೆ. ಈಗ ಬರ್ತಾ ಇರೋಂಥ ಮೂವೀಸಲ್ಲೂ ಅಷ್ಟೇ ಸ್ವಲ್ಪ ಎಲ್ಲ ವಯಲೆನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಹೀರೋನೇ ಆ ರೀತಿ ಮಾಡಬೇಕಾದ್ರೆ ಅದು ಸರಿ ಅನ್ನೋ ಥರ. ಯಾಕಂದರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಅಲ್ಲ, ಹೀರೋ ಏನು ಮಾಡಿದ್ರು ಸರಿ ಸ್ಕ್ರೀನ್ ಮೇಲೆ. ಹಾಗಾಗಿ ಅದು ಇಂಪ್ಯಾಕ್ಟ್ ಆಗಿದೆ ಮೈಂಡು ಕರಪ್ಟ್ ಆಗೋದಕ್ಕೆ. ಹಾಗಾಗಿ ಮಕ್ಕಳು ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಅಟೆನ್ಷನ್ ಸ್ಪ್ಯಾನು ಕಮ್ಮಿ ಇದೆ. ಅದು ಅವರ ಅಕಾಡೆಮಿಕ್ಸ್ ಮೇಲೆ ಒಂದೇ ಅಲ್ಲ, ಅವರ ಬಿಹೇವಿಯರು ಓವರಾಲ್ ಡೆವಲಪ್ಮೆಂಟ್ ಏನಿದೆ ಆಸ್ ಎ ಗುಡ್ ಪರ್ಸನ್, ಒಂದು ಸಮಾಜಕ್ಕೆ ಒಂದು ಆಸ್ತಿ ಥರ ಇರಬೇಕಾಗಿದ್ದು ಈಗ ಲಯಬಿಲಿಟಿಯ ಥರ ಆಗ್ಬಿಡ್ತಾರೆ. ಈ ರೀತಿ ನಾವು ಇಲ್ಲಿ ಇವಾಗಲೇ ಏನು ಮಾಡಲಿಲ್ಲ ಅಂದರೆ. ಬಟ್ ಈಗ ಸ್ವಲ್ಪ ಎಚ್ಚೆತ್ಕೊತಾ ಇದ್ದಾರೆ ಪೇರೆಂಟ್ಸ್ ಅಂತ ಅನ್ಸುತ್ತೆ. ನೀವೇ ಹೇಳ್ದ ಹಾಗೆ AI ಮತ್ತು ChatGPT ಇದು ಮಕ್ಕಳಿಗೆ ತುಂಬ ಈಸಿಯಾಗಿ ಒಂದು ಪ್ರಾಜೆಕ್ಟ್ ಮಾಡೋಕ್ಕಾಗಲಿ, ಒಂದು ಕ್ವಶನ್ಗೆ ಆನ್ಸರ್ಸ್ನ ಹುಡುಕೋಕ್ಕಾಗಲಿ ಹೆಲ್ಪ್ ಮಾಡ್ತದೆ. ಮುಂದೆ ಇದೆರಡು ಆ್ಯಪ್ಗಳು ಟೀಚರ್ಸ್ನ ಡಾಮಿನೇಟ್ ಮಾಡತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಅನ್ಸೋದಿಲ್ಲ ಆ ರೀತಿ ನನಗೆ. ಯಾಕೆ ಅಂತಂದರೆ ಇದೆಲ್ಲ ಹೊಸ ಟೆಕ್ನಾಲಜಿ ಬಂದಾಗ ಈ ರೀತಿಯಾಗಿ ಒಂದು ಓವರ್ಫ್ಲೋ ಆಗೋದು ಬಹಳ ಸಹಜ. ಸ್ಕೂಲ್ನಲ್ಲಿ ಟೀಚರ್ಸು ಇದನ್ನೆಲ್ಲ ಕರ್ಬ್ ಮಾಡೇ ಅದನ್ನು ಆನ್ಸರ್ ಹೇಳಿದ್ನಲ್ಲ, ನಾನು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅವ್ರದ್ದಲ್ಲ ಅಂತ. ಅವರು ಸ್ಟ್ರಿಕ್ಟಾಗಿ ಇದನ್ನು ಒಂದು ಸ್ವಲ್ಪ ದಿನ ಇರುತ್ತೆ, ಇದು ಫ್ಲೋ ಖಂಡಿತ ಇರುತ್ತೆ, ಇದರ ಇಂಪ್ಯಾಕ್ಟು ಟೀಚರ್ ಮೇಲೆ ಇರುತ್ತೆ. ಆದರೆ ಟೀಚರೇ ಪೇರೆಂಟ್ಸೇ ಅಲ್ವಾ, ಅವರು ಕಂಟ್ರೋಲಿಗೆ ತೊಗೊಳ್ತಾರೆ ಅನಿಸುತ್ತೆ. ಅಷ್ಟೊಂದು ತುಂಬ ಏನೋ ದೊಡ್ಡ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಇದು ಅಂತ ಅನ್ಸುತ್ತೆ. ಅದನ್ನು ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು ಇದನ್ನು ಅಂತ ನಾವು ಸ್ವಲ್ಪ ಮಕ್ಕಳಿಗೆ ಹೇಳಬೇಕು, ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ. ಆಮೇಲೆ ಬೆನಿಫಿಟ್ಸ್ ಆಫ್ ಸೆಲ್ಫ್ ಸ್ಟಡಿ, ಆಮೇಲೆ ಅವರ ಬ್ರೈನೇನು ಯೂಸ್ ಮಾಡೋದು, ಅವರ ಥಿಂಕಿಂಗೇ ಇಲ್ಲ ಇವಾಗ, ಯೋಚನೆ ಮಾಡಲ್ಲ ಯಾರೂ. ಬ್ರೈನ್ ಯೂಸ್ ಕಮ್ಮಿ ಆಗ್ತಾ ಇದೆ. ಹೌದು, ಅದನ್ನು ನಾವು ಪ್ರಮೋಟ್ ಮಾಡಿದಾಗ ಇದು ಶುರುವಾಗಿದೆ ಬಿಡಿ, ಇವಾಗಲೇ ಅದು ಸ್ವಲ್ಪ ಎಲ್ಲ ಕಡೆ ಶುರುವಾಗಿದೆ. ಇದು ಆ ಲೆವೆಲ್ಗೆ ಹೋಗಲ್ಲ ಅನಿಸಿದೆ. ಇರುತ್ತೆ ಒಂದು ವರ್ಷ 2 ವರ್ಷ ಆ ರೀತಿ ಒಂದು ಫ್ಲೋ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಗೌರ್ಮೆಂಟ್ ಏನಾದರೂ ಒಂದಷ್ಟು ರೂಲ್ಸ್ಗಳನ್ನ ತೊಗೊಂಡು ಬರಬೇಕು ಅಂತ ಅನ್ಸುತ್ತೆ. ಖಂಡಿತ ಬರುತ್ತೆ ಅದು ಬಿಡಿ. ಈಗ ಮೊಬೈಲು ಬಂತು, ಮೊಬೈಲ್ ಯೂಸ್ ಮಾಡಬಾರ್ದು, ಸ್ಕೂಲಲ್ಲಿ ಮಾಡಬಾರ್ದು. ಟೀಚರ್ಸ್ ರೀಲ್ ಮಾಡ್ತಾ ಇದ್ರು, ರೀಸೆಂಟಾಗಿ ಸ್ಟೇಟ್ ಗೌರ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ರೂಲ್ ಮಾಡಿದ್ರಲ್ಲ, ಟೀಚರ್ಸ್ ಸ್ಕೂಲ್ ಪ್ರಿಮೈಸಸ್ ಅಲ್ಲಿ ರೀಲ್ ಮಾಡಬೇಡಿ ಅಂತ. ಹೀಗೆ ಒಂದೊಂದು ಹೊಸ ಕಾನೂನುಗಳು ಇವ್ರದ್ದು ನೋಡ್ಕೊಂಡು ಹೊಸ ಕಾನೂನು ಬಂದೇ ಬರುತ್ತೆ. ಇದಕ್ಕೂ ಬರುತ್ತೆ ಅಂತ ಅನ್ಸುತ್ತೆ. ಈಗ 10th ಆದಮೇಲೆ ಮಕ್ಕಳುಗಳಿಗೆ ಅಂದರೆ PUC ಹೋಗಬೇಕಾದ್ರೆ ಸೈನ್ಸ್ ಆರ್ಟ್ಸ್ ಏನು ಮಾಡೋದು, ಸ್ಕಿಲ್ಸ್ ಓರಿಯೆಂಟೆಡ್ ಯಾವ್ದಾದ್ರು ತೊಗೋಬೇಕಾ ಬೇಡವಾ, ಈ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂದರೆ ನೀವೊಬ್ಬರು ಟೀಚರ್ಸ್ ಆಗಿ ಆ ಮಕ್ಕಳಿಗೆ ಒಂದು 9th 8th ಬಂದಾಗಲೇ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅನಿಸುತ್ತಾ? ಖಂಡಿತ ಕೊಡಬೇಕು. ಸುಮಾರು ಸ್ಕೂಲ್ಗಳು ಕೊಡ್ತಾರೆ. ನಮ್ಮ ಸ್ಕೂಲಲ್ಲೂ ನಾವು ಅದನ್ನು ಹೇಳಿರ್ತೀವಿ. ಅದು ಬರೀ ಮಕ್ಕಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಅವರು ಪೇರೆಂಟ್ಸ್ ಕಂಟ್ರೋಲಲ್ಲಿರೋದ್ರಿಂದ ಪೇರೆಂಟ್ಸ್ ಡಿಸಿಷನ್ನೇ ಮೇನ್ ಆಗಿಬಿಡುತ್ತೆ ಮಕ್ಕಳ ಡಿಸಿಷನ್ಗಿಂತ. ಇದರಲ್ಲಿ ಆ ಫ್ರೀಡಮ್ಮು ಕೆಲವರು ಕೊಟ್ಟಿದ್ದಾರೆ, ಸುಮಾರು ಜನ ಪೇರೆಂಟ್ಸ್ ಕೊಟ್ಟಿಲ್ಲ ಅದನ್ನು. ಹಾಗಾಗಿ ನಾವು ಪೇರೆಂಟ್ಸ್ ಕೌನ್ಸಿಲಿಂಗು, ಓರಿಯೆಂಟೇಷನ್ ಪ್ರೋಗ್ರಾಮು ಇದನ್ನೂ ಮಾಡ್ತಾ ಇರ್ತೀವಿ. ಬಟ್ ಅದು 100% ಸಕ್ಸಸ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಇದು ಆ ಕನ್ಫ್ಯೂಷನ್ ಇದೆ, ಅದು ಯಾವತ್ತು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು.
ಅದರಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಮಗು ಇಂಟ್ರೆಸ್ಟ್ ನೋಡಬೇಕು, ಮತ್ತು ಅವರ IQ ಲೆವೆಲ್ ಕೂಡ ನೋಡಬೇಕು, ಎಲ್ಲನೂ ನೋಡಿ ನಾವು ಸಜೆಸ್ಟ್ ಮಾಡಬೇಕು. ಹಾಗಾಗಿ ಪೇರೆಂಟ್ ಕೌನ್ಸಿಲಿಂಗೇ ಇಂಪಾರ್ಟೆಂಟು ಮಕ್ಕಳಿಗಿಂತ ಇದರಲ್ಲಿ. ಸೊ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೌನ್ಸಿಲಿಂಗು ಖಂಡಿತ ಮಾಡಬೇಕು ಇದರಲ್ಲಿ, ಈ ವಿಚಾರದಲ್ಲಿ. ಈಗ ಕೌನ್ಸಿಲಿಂಗ್ ಅಂತ ನೀವು ಹೇಳಿದ್ರಿಂದ ಈ ಎಲ್ಲ 8th ಇಂದ 10th ಮಕ್ಕಳು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಕೌನ್ಸಿಲರ್ಸ್ ಇರಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಏಕೆಂದರೆ 10th ಅನ್ನೋದು ಒಂದು ಬೋರ್ಡ್ ಎಕ್ಸಾಮ್, ಅದ್ರದ್ದು ಒಂದು ಭಯ ಇರುತ್ತೆ ಮಕ್ಕಳಿಗೆ, ಮುಂದೆ ಏನು ಅಂತ ಗೊತ್ತಿರಲ್ಲ. ಮಕ್ಕಳನ್ನ ಒಂದು ಕೂಲಾಗಿ ಅವ್ರನ್ನ ಒಂದು ಸೈಕಾಲಜಿಕಲಿ ಅವ್ರನ್ನ ಒಂದು ಸ್ಟ್ರಾಂಗ್ ಮಾಡೋದಕ್ಕೆ ಎಲ್ಲ ಸ್ಕೂಲ್ಗಳಲ್ಲೂ ಒಂದು ಸೈಕಾಲಜಿ ಬೇಸಿಸ್ ಒಂದು ಕೌನ್ಸಿಲರ್ ಇರಬೇಕು, ಅವ್ರಿಗೆ ಕೌನ್ಸಿಲ್ ಆಗ್ತಾ ಇರಬೇಕು ಆಗಾಗ ಅಂತ. ಖಂಡಿತ ಕೌನ್ಸಿಲರ್ ಈಸ್ ಕಂಪಲ್ಸರಿ. CBSEನಂತೂ ಕೌನ್ಸಿಲರ್ ಇರಲೇಬೇಕು, ಅದು ಕಂಪಲ್ಷನ್ ಇದ್ದೇ ಇದೆ. ಒಬ್ಬ ಕೌನ್ಸಿಲರ್ ಇರಬೇಕು. ನಮ್ಮ ಸ್ಕೂಲಲ್ಲೂ ಕೌನ್ಸಿಲರ್ ಇದ್ದಾರೆ, ಸೈಕಲಾಜಿಕಲ್ ಕೌನ್ಸಿಲರ್ ಇದ್ದಾರೆ, ಲೈಫ್ ಸ್ಕಿಲ್ ಟೀಚರ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಇದು ಬರೀ 8th 9th 10th ಮಾತ್ರ ಅಲ್ಲ. ಈಗ ಹೇಗಾಗಿದೆ ಅಂದರೆ ಅವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕು. ಮಿಡ್ಲ್ ಸ್ಕೂಲ್ ಮಕ್ಕಳಿಗೂ ಬೇಕು, ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಬೇಕು. ಯಾಕಂದರೆ ಬೇರೆ ಬೇರೆ ಲೆವೆಲಲ್ಲಿ ಅವರಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ. ಹಾಗಾಗಿ ಕೌನ್ಸಿಲರ್ ಎಲ್ಲ ಸ್ಕೂಲಲ್ಲೂ ಖಂಡಿತ ಇರಬೇಕು. ಬಟ್ ಸುಮಾರು ಸ್ಕೂಲ್ಗಳಲ್ಲಿ ಇಲ್ಲ. ಹೌದು, ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲೂ ಇಲ್ಲ. ಈಗ ತುಂಬ ಚಿಕ್ಕ ಮಕ್ಕಳು ಇರ್ತಾರೆ, ಅಂದರೆ ನಾನು ನಿಮಗೆ ಹೇಳ್ತಾ ಇರೋದು ಕಿಂಡರ್ ಗಾರ್ಡನಿಂದ. ಆ ಮಕ್ಕಳನ್ನ ಇವಾಗ ಒಂದು ರೂಲ್ಸ್ ಬಂದಿದೆ, ಏನಂದರೆ 6 years ಆಗಿರಲೇಬೇಕು ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಆ ರೂಲ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇವಾಗ? ನನಗನ್ಸುತ್ತೆ 6 years ಆಗಿರಬೇಕು. ಯಾಕಂದರೆ ಆ ಮಕ್ಕಳು ಕಲಿಯೋ ರೀತಿ, ಆ ಮೆಚುರಿಟಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರೋ ಹೊತ್ತಿಗೆ ಆ ಮಗು 6 years ಆಗಿದ್ರೆ ಮಾತ್ರ ಆ ಕಲಿಯೋ ಸಿಲೆಬಸ್ ಆಗಲಿ ಅಥವಾ ಟೀಚರ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಸಾಧ್ಯ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಿದ್ದಂಗೆ ಏನಾಗುತ್ತೆ, ನರ್ಸರಿವರೆಗೂ ಏನೋ ಒಬ್ಬರ ಸಿಂಗಲ್ ಟೀಚರ್ ಇರ್ತಾರೆ. ನರ್ಸರಿ ಟೀಚರಲ್ಲಿ ಹಾಫ್ ಡೇ ಸ್ಕೂಲ್ ಇದ್ರೂ ಸಿಂಗಲ್ ಟೀಚರೇ ಎಲ್ಲನೂ ಇಂಗ್ಲೀಷು ಅವರೇ, ಮ್ಯಾಥ್ಸು ಅವರೇ, ಎಲ್ಲನೂ ಅವರೇ ಮಾಡ್ತಾ ಇರ್ತಾರೆ. ಆ ಒಂದು ಬಾಂಡ್ ಇರುತ್ತೆ, ಅವರಿಗೆ ಆದ ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ. ಫಸ್ಟ್ ಪೀರಿಯಡು, ಸೆಕೆಂಡ್ ಪೀರಿಯಡು, ಈ ರೀತಿ ರಿಸ್ಟ್ರಿಕ್ಷನ್ ನರ್ಸರಿಲಿ ಇರೋದಿಲ್ಲ. ಈ ರೀತಿ ಇದ್ದ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಿದ್ದಂಗೆ ಅವರಿಗೆ ಎವ್ರಿ 40 minute ಟೀಚರ್ ಚೇಂಜ್ ಆಗ್ತಾ ಹೋಗ್ತಾರೆ. ಆಮೇಲೆ ಫುಲ್ ಡೇ ಸ್ಕೂಲ್ ಇರುತ್ತೆ. ಆಮೇಲೆ ಇಂಗ್ಲೀಷ್ ಯಾವುದು, EVS ಯಾವುದು, ಇದು ಯಾವುದು ವ್ಯತ್ಯಾಸನೇ ಗೊತ್ತಾಗಲ್ಲ ಅವ್ರಿಗೆ. ಯಾಕಂದರೆ ಎಲ್ಲನೂ ಇಂಗ್ಲೀಷಲ್ಲಿ ಇರುತ್ತೆ. ಯಾವ ಟೀಚರ್ ಏನು ತೊಗೊಳ್ತಾರೆ ಇದು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಇದೆ ವಿಚಾರಗಳು ಇದರಲ್ಲಿ. ಹಾಗಾಗಿ ಒಂದು 6 ವರ್ಷದ ಮಗುಗಾದರೆ ಖಂಡಿತ ಇದು ಈಸಿ ಆಗುತ್ತೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಟೀಚರ್ಗೂ ಈಸಿ ಆಗುತ್ತೆ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ಯಾಕಂದರೆ ನರ್ಸರಿ ಟೀಚರ್ಸೇ ಬೇರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ ಬೇರೆ ಟೀಚರ್ಸ್ ಆಗಿಬಿಡ್ತಾರಲ್ಲ. ಹೌದು, ಆ ಟೀಚರ್ಸ್ಗೂ ಈಸಿ ಆಗುತ್ತೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ಆಮೇಲೆ 40 minute ಅವ್ರು ಟೀಚ್ ಮಾಡಬೇಕು, ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅವರಿಗೆ. ಆಮೇಲೆ ಅಟ್ಮಾಸ್ಫಿಯರು ಒಂದು ಖುಷಿಯಾಗಿ ಕಲಿಯೋ ಹಂಗಿರಬೇಕು, ಭಯದಲ್ಲಿ ಇರಬಾರ್ದು. ಮತ್ತು ಬರೆಯೋದನ್ನು ಹೇಳ್ಕೊಡ್ಬೇಕಾಗತ್ತೆ, ಕೈ ಹಿಡಿದು ಕೆಲಸತಿ ಬರೆಸ್ಬೇಕಾಗತ್ತೆ. ಇದೆಲ್ಲ ಮಾಡೋಕ್ಕೆ ಟೈಮ್ ಬೇಕು ಟೀಚರಿಗೆ. ತೀರಾ ಚಿಕ್ಕ ಮಕ್ಕಳಾಗ್ಬಿಟ್ರೆ ಬಿಲೋ 6 years ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅಂತ ಅನಿಸುತ್ತೆ. ಇವಾಗ ಅದೇನೋ ಸ್ವಲ್ಪ ರಿಲ್ಯಾಕ್ಸು ಮಾಡಿದ್ದಾರೆ ಅಂತೇನೋ ಕೇಳ್ಪಟ್ಟೆ, ಗೊತ್ತಿಲ್ಲ. 6 years ಇಯರಿಗೋಸ್ಕರ 5 years 6 months. ಯಾಕಂದರೆ NEP ಪ್ರಕಾರ 6 years ಆಗಿರಬೇಕು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ 6 years ಆಗಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಬರೋದಕ್ಕೆ. ಈಗ ಅದೇ ರೀತಿ ಪಾಸಿಂಗ್ ಮಾರ್ಕ್ಸ್ ಅಂದರೆ ನಾವು ಓದುವಾಗಲೂ ಇಲ್ಲಿಯವರೆಗೂ 35 ಇತ್ತು, ಈಗ ಅದನ್ನು ಇನ್ನೂ ಕೆಳಗಡೆ 30ಗೆ ಮಾಡಿದ್ದಾರೆ. ಅದು ಎಷ್ಟು ಸರಿ ಅಂತ ಅನಿಸುತ್ತೆ? ಅಂದರೆ ಮಕ್ಕಳ ಒಂದು ಮೆಮೊರಿ ಅಥವಾ ಅವರ ಏನು ಪವರ್ ಇರುತ್ತೆ ಅದು ಮಾರ್ಕ್ಸಿಂದ ಅಂತ ಹೇಳ್ತಾರೆ, ಅದು ಇನ್ನೂ 30 ಆಗ್ತಿದೆ. ಅದರಲ್ಲೂ ಕೂಡ ಟೀಚರ್ಸ್ ಕೈಯಲ್ಲಿ ಒಂದು ಹಾಫ್ ಆಫ್ ದ ಮಾರ್ಕ್ಸ್ ಇರುತ್ತೆ, ಒಂದು 20-25 ತನಕ. ಇನ್ನೊಂದು 10 marksಗೆ ಹೇಗಾದರೂ ಮಗು ಟ್ರೈ ಮಾಡುತ್ತೆ. ಅಂದರೆ 30 marksಲ್ಲಿ ಮಗು ಸರ್ವೈವ್ ಆಗೋಕ್ಕಾಗುತ್ತಾ? ಪಾಸ್ ಆಗ್ಬೋದು, ಮುಂದೆ ಲೈಫಲ್ಲಿ ಅದು ಏನಾದರೂ ಫೇಸ್ ಮಾಡಬೇಕು ಅಂದರೆ ಸರ್ವೈವ್ ಆಗೋಕ್ಕಾಗುತ್ತಾ? ಇಲ್ಲಿ 30 ಆದರೂ ಆಗಲ್ಲ, 40 ಆದರೂ ಆಗಲ್ಲ, 50 marks ತೊಗೊಂಡ್ರೂ ಆಗಲ್ಲ. ಪಾಸಿಂಗ್ ಮಾರ್ಕ್ ಆ್ಯಸ್ ನೀವು ಹೇಳ್ದಂಗೆ 35 ಇತ್ತು, ಈಗ CBSEಲಿ 33% ಇದೆ. ಆ 33% ಓವರ್ ಆಲ್ ಬರಬೇಕು. 80 marks ಪೇಪರು, ಎಕ್ಸಾಮ್ ಪೇಪರು, 20 marks ಇಂಟರ್ನಲ್ ಅಸೆಸ್ಮೆಂಟು. ಸೊ ನೀವು ಹೇಳ್ದು ಕರೆಕ್ಟು. ಒಂದು 10-15 mark ತೊಗೊಂಡ್ಬಿಟ್ರೆ 33% ಬಂದ್ಬಿಡುತ್ತೆ. ಇದು ನೋಡಿಕೊಂಡೆ CBSE ಈಗ ನೆಕ್ಸ್ಟ್ ಇಯರ್ಗೆ 10th ಚೇಂಜ್ ಮಾಡಿದೆ. 33%, ಬಟ್ ರಿಟರ್ನ್ ಪೇಪರಲ್ಲೂ 33 ಬರಬೇಕು, ಇಂಟರ್ನಲ್ ಅಸೆಸ್ಮೆಂಟಲ್ಲೂ ಸೆಪರೇಟಾಗಿ 33% ಬರಬೇಕು ಅಂತ. ಬಟ್ ಏನೇ ಆದರೂ ಎಲ್ಲೋ ಒಂದು ಕಡೆ ನಾವು ಆ ಪಾಸ್ ಕ್ರೈಟೀರಿಯಾ ಅಂತ ಇಡಬೇಕಲ್ಲ. 35 ಇಟ್ಟರೂ ಕೂಡ 65% ಗೊತ್ತಿಲ್ಲ ಅಂತ ಅರ್ಥ. ಅದು ಹೌದು, 35% ಪಾಸ್ ಆಗಿದ್ದಾನೆ, 35% ಅಷ್ಟೇ ಗೊತ್ತು, 65% ಗೊತ್ತಿಲ್ಲ ಅಂತಾಗುತ್ತೆ. ಕರೆಕ್ಟು. ಮುಂದೆ ಎಲ್ಲ ಕಾಲೇಜು ಇದು ಎಲ್ಲ ಹೋದಾಗ ಅದಕ್ಕೆ ನಾನು ಹೇಳಿದ್ದು
ಬರೀ ಮಾರ್ಕ್ಸ್ ಮೇಲೆ ಈ ಸಿಲೆಬಸ್ ಒಂದು 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗದೆ ಮೊದಲಿಂದಾನು ಆ ಮಗು ಇಂಟ್ರೆಸ್ಟ್ ಏನು, ಅದರ ಸ್ಟ್ರೆಂತ್ ಏನು, ಒಳಗಡೆ ಒಂದು ಪವರ್ ಇರುತ್ತೆ. ಯಾವುದೋ ಒಂದು ಪವರ್ ದೇವರು ಎಲ್ಲರಿಗೂ ಕೊಟ್ಟಿರ್ತಾನೆ, ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ. ಅದನ್ನ ನಾವು ಪ್ರಮೋಟ್ ಮಾಡ್ತಾ ಬರಬೇಕು. ಈ ಮಾರ್ಕ್ಸ್ ಮೇಲೇ ಹೋಗಿ ಯಾವುದೋ ಒಂದು ಗ್ರಾಜುಯೇಷನೋ ಡಿಪ್ಲೊಮೋನೇನೋ ಮಾಡ್ಬೋದು, ಬಟ್ ಅದಕ್ಕೆ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಬೇರೆದೆಲ್ಲ ಇದೆಯಲ್ಲ, ಟ್ಯಾಲೆಂಟ್ಸ್ ಇದೆಯಲ್ವಾ, ಅದ್ರ ಮೇಲೆ ಮಕ್ಕಳು ಕೆರಿಯರ್ನ ಅವರು ಸ್ವಂತವಾಗಿ ಅಭಿವೃದ್ಧಿ ಮಾಡ್ಕೊಳ್ಬೋದು. ಬರೀ ಮಾರ್ಕ್ಸನ್ನೇ ನೆಚ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ. ಬೇರೆದು ಮಗುದೆಲ್ಲನೂ ಬಿಟ್ಬಿಟ್ಟು ಬರೀ ಇದು ಮಾತ್ರ ಮಾಡ್ತಾ ಇರೋದ್ರಿಂದ. ಅದಕ್ಕೋಸ್ಕರ ಈಗ CBSE 9th ವೊಕೇಶನ್ ಸಬ್ಜೆಕ್ಟ್ ಕಂಪಲ್ಸರಿ ತಗೋಬೇಕು ಅಂತ ಮಾಡಿರೋದು. ವೊಕೇಶನ್ ಸಬ್ಜೆಕ್ಟ್ಸ್ನ ಸ್ಟೇಟ್ ಬೋರ್ಡಲ್ಲೂ ಕೂಡ ಅವರು ಪ್ರಮೋಟ್ ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಅವ್ರವ್ರಿಗೆ ಇಂಟ್ರೆಸ್ಟ್ ಏನಿದೆ ಆಪ್ಷನ್ ಕೊಡಬೇಕು. ಯಾವುದಾದ್ರೂ 1, 2, 3 ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟು ಅದರಲ್ಲಿ ಅವರು ಮುಂದೆ ಬಂದರೆ ಅವರ ಸ್ಟ್ರೆಂತ್ ಏನೋ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು, ಅದು ಅವ್ರ ಇಂಟ್ರೆಸ್ಟ್ ಇರೋ ಈ ಸಬ್ಜೆಕ್ಟ್ ನಾನ್ ಅಕಾಡೆಮಿಕ್ ಕೋ ಕರಿಕ್ಯುಲರ್ ಅಂತ ಹೇಳ್ತೀವಲ್ಲ, ಅದು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟಾಗ, ಅದರಲ್ಲಿ ನಾವು ಅವಕಾಶ ಕೊಟ್ಟಾಗ ಆಟೋಮ್ಯಾಟಿಕಲಿ ಅವರಿಗೆ ಸ್ಟಡೀಸ್ ಅಲ್ಲೂ ಅದು ಇಂಪ್ರೂವ್ ಆಗುತ್ತೆ. ಯಾಕೆಂದ್ರೆ ಅವ್ರು ರಿಲ್ಯಾಕ್ಸ್ಡ್ ಆಗಿರ್ತಾರೆ ಅವಾಗ, ಖುಷಿಯಾಗಿರ್ತಾರೆ ಅವಾಗ. ಆಮೇಲೆ ಓದದ್ದು ತಲೆಗೆ ಹೋಗುತ್ತೆ ಅವಾಗ. ಅವರು ಬರೀ ಸದಾ ನೀವು ಇದನ್ನೇ ಓದ್ತಾ ಇರಿ ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ಜೊತೆಗೆ ಮ್ಯೂಸಿಕ್, ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಬರ್ತಿದ್ದಾಗೆ ಮ್ಯೂಸಿಕ್ ಬಿಡಿಸ್ಬಿಡ್ತಾರೆ, ಡಿಸ್ಕಂಟಿನ್ಯೂ ಮಾಡಿಸ್ಬಿಡ್ತಾರೆ. ಸ್ಪೋರ್ಟ್ಸು ಯಾವುದೋ ಕ್ರಿಕೆಟ್ ಕೋಚಿಂಗೋ ಯಾವುದೋ ಒಂದು ಕೋಚಿಂಗ್ ಹೋಗಿರುತ್ತೆ ಮಗು, ಅದನ್ನ ಬಿಡಿಸ್ಬಿಡ್ತಾರೆ. 10th ಇವಾಗ ನೀನು ಅಂತ ನೋಡಿ, ಅಲ್ಲೇ ಬಿಗಿನಿಂಗಲ್ಲೇ ಪ್ರೆಷರ್ ಶುರುವಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸ್ಗೆ ಹೋಗ್ತಿರ್ತಾರೆ, ಪೇಂಟಿಂಗ್ ಮಾಡ್ತಿರ್ತಾರೆ ಮನೇಲೆ ಕೂತ್ಕೊಂಡು ಯಾವುದೋ ಒಂದು, ಅದೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಪೇರೆಂಟ್ಸು. ಅದು ತಪ್ಪು. ನಾವು ಪೇರೆಂಟ್ ಕರೆದಾಗೆಲ್ಲ ಹೇಳ್ತಾನೆ ಇರ್ತೀವಿ, 9th ಹೇಳ್ತೀವಿ, ಯಾವುದನ್ನು ಬಿಡ್ಕೊಡ್ದು, ಎಲ್ಲ ಮಾಡಬೇಕು ನೀವು. ಅದಕ್ಕೂ ಸಂಗೀತಕ್ಕೂ ಅವಕಾಶ ಇದೆ, ಎಲ್ಲದಕ್ಕೂ ಟೈಮ್ ಇದೆ. 24 hours ಇದೆ ಪರ್ ಡೇ ಎಲ್ಲರಿಗೂ. ಇಡೀ ಪ್ರಪಂಚದಲ್ಲಿ ಎಲ್ರಿಗೂ 24 hours ತಾನೇ ಇರೋದು. ಅದರಿಂದ ನೀವೇನು ಬಿಡಬೇಕಾಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಂತೇನಿದೆ ಅದನ್ನ ಮ್ಯಾನೇಜ್ ಮಾಡಿದ್ರೆ ಎಲ್ಲನೂ ಸಾಧ್ಯ ಇದೆ ಅಂತ. ಹಾಗಾಗಿ ಆ ಮಗುವಿನ ಸ್ಟ್ರೆಂತು ಇಂಟ್ರೆಸ್ಟು ನೋಡಿಕೊಂಡು ಅದನ್ನೂ ನಾವು ಇದ್ರ ಜೊತೆಗೆ ಪ್ರಮೋಟ್ ಮಾಡಿದಾಗ ಬರೀ ಮಾರ್ಕ್ಸ್ ಓರಿಯೆಂಟೆಡ್ಡು ಅದು ಅದ್ರ ಮೇಲೆ ಫುಲ್ಲು ಡಿಪೆಂಡ್ ಆಗೋದು, ಅದ್ರ ಮೇಲೆ ಒತ್ತು ಕೊಡೋದು ಕಮ್ಮಿ ಮಾಡಬೇಕು. ಆಗ ಇಷ್ಟು ಕಷ್ಟ ಆಗಲ್ಲ ಅವಾಗ, ಯಾಕಂದರೆ ಎಲ್ಲರಿಗೂ ಕರಿಯರ್ ಆಪರ್ಚುನಿಟಿ ಇದ್ದೇ ಇರುತ್ತೆ. ಈಗ ಕೆಲವೊಂದು ಸ್ಕೂಲ್ಗಳಲ್ಲಿ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕಿರ್ತಾರೆ. ನಮ್ಮ ಸ್ಕೂಲಲ್ಲಿ ಇಷ್ಟು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ತೆಗ್ದಿದ್ದಾರೆ, ನೀವು ಬನ್ನಿ ಅಂತ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಿಬಿಟ್ಟಿದೆ. ಮಾರ್ಕ್ಸನ್ನ ಅದನ್ನು ಹೊರಗಡೆಯಿಂದ ಡಿಸ್ಪ್ಲೇ ಮಾಡೋದು, ಅದನ್ನು ತೋರಿಸಿ ಪೇರೆಂಟ್ಸ್ನ ಅವ್ರ ಕಡೆಯಿಂದ ಸೆಳ್ತಾ ಮಾಡ್ಕೊಳ್ಳೋದು, ಇದು ಎಷ್ಟು ಸರಿ ಅಂತ ಅನಿಸ್ತಾ ಇದೆ? ಇದು ಯಾಕಾಗಿದೆ ಅಂದರೆ ಪೇರೆಂಟ್ಸಿಂದನೇ ಆಗಿದೆ. ಪೇರೆಂಟ್ಸ್ ಏನು ನೋಡ್ತಾ ಹೋಗ್ತಾರೆ, ತಮ್ಮ ಮಗುಗೆ ಏನು ಬೇಕು ಅಂತ ಎಷ್ಟೋ ಜನ ಪೇರೆಂಟ್ಸ್ಗೆ ಗೊತ್ತಿಲ್ಲ. ಅವ್ರೇನು ಅನ್ಕೊಳ್ತಾರೆ, ಯಾವ ಸ್ಕೂಲಲ್ಲಿ ಜಾಸ್ತಿ ಸರ್ವೆ ಮಾಡ್ತಾರೆ, ಎಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬಂದಿದೆ, 99 ಯಾರು ತಗೊಂಡಿದ್ದಾರೆ ಯಾವ ಸ್ಕೂಲಲ್ಲಿ, ಆ ಸ್ಕೂಲ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಕಡಿಮೆ ತಗೊಂಡಿದ್ರೆ ಆ ಸ್ಕೂಲ್ ಚೆನ್ನಾಗಿಲ್ಲ ಅಂತ, ಇದು ಅವರ ಜಡ್ಜ್ಮೆಂಟು. ಕೆಲವು ಸತಿ ಸ್ಕೂಲ್ ಬಿಲ್ಡಿಂಗ್ ನೋಡ್ಬಿಡ್ತಾರೆ, ಬಿಲ್ಡಿಂಗು ಪ್ಲೇ ಗ್ರೌಂಡು ಎಲ್ಲ ನೋಡ್ಬಿಟ್ಟು ಆ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ಕೂಲ್ ಚೆನ್ನಾಗಿದೆ ಅಂತ. ಅದೇ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಹಾಗಾಗಿ ಫಸ್ಟು ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಏನು ಬೇಕು ಜೀವನಕ್ಕೆ ಅಂತ ಫಸ್ಟು ಡಿಸೈಡ್ ಮಾಡ್ಕೋಬೇಕು. ಅದೇನಾಗಿದೆ, ಆ ರೀತಿ ಪೇರೆಂಟ್ಸ್ ಹುಡ್ಕೊಂಡು ಹೋಗೋದ್ರಿಂದ ಸ್ಕೂಲ್ ಅವ್ರಿಗೆ ಅಂತ ಸ್ಕೂಲ್ ಕಾಂಪಿಟೇಷನ್ ಆಗುತ್ತೆ. ಅವಾಗ ಒಂದೇ ಏರಿಯಾದಲ್ಲಿ ನೋಡಿ ಹತ್ತತ್ರ ಒಂದು 2-3 ಕಿಲೋಮೀಟರ್ಸ್ ರೇಂಜಲ್ಲಿ ಒಂದು 10 ಸ್ಕೂಲೋ 20 ಸ್ಕೂಲೋ ಸಿಗುತ್ತೆ. ಅದರಲ್ಲಿ ಒಂದಷ್ಟು CBSE, ಒಂದಷ್ಟು ICSE, ಒಂದಷ್ಟು ಸ್ಟೇಟ್ ಬೋರ್ಡು, ಒಂದಷ್ಟು ಗೌರ್ಮೆಂಟ್ ಸ್ಕೂಲು, ಮುನ್ಸಿಪಲ್ ಸ್ಕೂಲು, ಕಾರ್ಪೊರೇಷನ್ ಸ್ಕೂಲ್ಗಳು, ಏಡೆಡ್ ಸ್ಕೂಲು, ಅನ್ಏಡೆಡ್ ಸ್ಕೂಲು ಎಲ್ಲ ಒಂದು 15-20 ಸ್ಕೂಲ್ ಸಿಗುತ್ತೆ ನಿಮಗೆ ಒಂದು ಏರಿಯಾದಲ್ಲಿ. ಒಂದು 3-4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ನಿಮ್ಗೆ ಸಿಗುತ್ತೆ. ಪೇರೆಂಟ್ಸು ಚೂಸ್ ಮಾಡಬೇಕು. ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅವರಿಗೆ. ಅವ್ರೇನು ಅನ್ಕೊಳ್ತಾರೆ, ಯಾವ ಸ್ಕೂಲಲ್ಲಿ ಜಾಸ್ತಿ ರಿಸಲ್ಟ್ ಬಂದಿದೆ, ಬಟ್ ಬೆಸ್ಟ್ ರಿಸಲ್ಟ್ ಬಂದಿದೆಯಾ ಆ ಸ್ಕೂಲು, ಪ್ಲಸ್ ಫೀಸು ಗೀಸು ಎಲ್ಲ ನೋಡ್ಕೋಬೇಕಾಗುತ್ತೆ ಅವರು. ಆಗ ಸ್ಕೂಲ್ಗಳಿಗೆ ಕಾಂಪಿಟೇಷನ್ ಶುರುವಾಯಿತು. ಅವ್ರು ಅವಾಗ ತಮ್ಮದಂತ ಹೇಳ್ಕೋಬೇಕಲ್ಲ, ನಮ್ದಿಷ್ಟು ಬಂದಿದೆ ಅಂದರೆ ನೀವು ಬನ್ನಿ ಇಲ್ಲಿ ಸೇರಿಸಿ ಅಂತ ಹೇಳ್ದಂಗೆ. ಈ ರೀತಿ ಹೆಲ್ದಿ ಕಾಂಪಿಟೇಷನ್ ಅಲ್ಲ ಇದು. ಇವಾಗ ಮಕ್ಕಳಿಗೆ ತುಂಬ ಏನಂತ ಹೇಳ್ತಾರೆ, ಮೆಡಿಟೇಷನ್ ಥರ ಇರಬೇಕಂತೆ ಎಜುಕೇಷನ್. ತುಂಬ ಧ್ಯಾನ ರೀತಿಯಲ್ಲಿ ಇರಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಊರಿದ್ರೆ ಊರಿಂದ ಹೊರಗೆ ಸ್ಕೂಲ್ ಇರ್ತಾ ಇತ್ತು. ಈಗ ಏನಾಗಿದೆ, ನಮ್ಮ ಬ್ಯಾಂಗ್ಳೂರಲ್ಲಿ ಎಲ್ಲ ಫುಲ್ ಕಂಜೆಸ್ಟೆಡ್, ಅಲ್ಲಿ ಎಲ್ಲಿ ಸ್ಕೂಲ್ ಅಂತಲೇ ಗೊತ್ತಾಗಲ್ಲ, ಪಕ್ಕದಲ್ಲೇ ಸ್ಕೂಲ್ ಇರುತ್ತೆ. ಮಕ್ಕಳಿಗೆ ಏನಂದರೆ ತುಂಬ ಡಿಸ್ಟ್ರಾಕ್ಟ್ ಆಗ್ತಿರ್ತಾರೆ, ಒಂದು ಪ್ಲೇ ಏರಿಯಾ ಇರೋದಿಲ್ಲ. ಕಿಂಡರ್ ಗಾರ್ಡನ್ ಕೂಡ ಒಂದು ಅಪಾರ್ಟ್ಮೆಂಟಿನ ಮೇಲ್ಗಡೆ ಒಂದು ಇದರಲ್ಲಿ ಮಾಡ್ತಿದ್ದಾರೆ. ಇದೆಲ್ಲವೂ
ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಚೇಂಜ್ ಆಗೋದಕ್ಕೆ ಈಗ ಇಷ್ಟೊಂದು ಸ್ಕೂಲ್ಸ್ ಬೇಕು, ಅಷ್ಟೊಂದು ಮಕ್ಳಿದ್ದಾರೆ, ಇಷ್ಟೆಲ್ಲ ಆದ್ಮೇಲೂ ನೋಡಿ ಇಷ್ಟು ಸ್ಕೂಲ್ಸ್ ಹೇಳಿದ್ರಲ್ವಾ, ಇಷ್ಟು ಸ್ಕೂಲ್ ಆದ್ಮೇಲೂ ಸ್ಕೂಲಿಗೆ ಹೋಗ್ತಾ ಇಲ್ಲದೆ ಇರುವಂತ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಸ್ಕೂಲ್ ಹೋಗದೆ ಡ್ರಾಪ್ ಔಟ್ ಆಗಿರೋರ್ ಮಕ್ಕಳು, ಒಂದು ವರ್ಷನೂ ಸ್ಕೂಲ್ ಹೋಗದೆ ಇರೋ ಮಕ್ಳು ಎಷ್ಟು ಜನ ಇದ್ದಾರೆ? ಪ್ರೈಮರಿ ಮಾತ್ರ ಹೋಗಿ ಬಿಟ್ಟಿರೋ ಮಕ್ಳು ಎಷ್ಟು ಜನ ಇದ್ದಾರೆ? ಅಷ್ಟು ಸ್ಕೂಲ್ಸ್ ಇದ್ದೂ ಸಾಕಾಗ್ತಾ ಇಲ್ಲ. ಅಂದ್ರೆ ರೇಷಿಯೋ ತಗೊಂಡ್ರೆ ನಂಬರ್ ಆಫ್ ಚಿಲ್ಡ್ರನ್ 6 to 18 years ಇದು ಸ್ಕೂಲ್ ಏಜ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ವರೆಗೆ ಅಂತ ಇಟ್ಕೊಳ್ಳಿ. ಅಷ್ಟು ಮಕ್ಕಳಿಗೆ ಎಷ್ಟು ಸ್ಕೂಲ್ಸ್ ಇರಬೇಕು ಅಷ್ಟಿಲ್ಲ ಇವಾಗ್ಲೂ. ಅದು ಸ್ಕೂಲ್ಗಳ ಕೊರತೆ ಅನಿಸ್ತಾ ಇದೆಯಾ ಅಥವಾ ಸ್ಕೂಲ್ಗಳ ಕೊರತೆ ಇದೆ, ಸ್ಕೂಲ್ಗಳ ಕೊರತೆ ಇದೆ. ಆದ್ರೆ ಇನ್ನೊಂದೇನಾಗಿದೆ, ಗೌರ್ಮೆಂಟ್ ಸ್ಕೂಲ್ಗಳದ್ದು ತುಂಬಾ ಕೊರತೆ ಇದೆ. ಗೌರ್ಮೆಂಟ್ ಸ್ಕೂಲ್ ಇದ್ರೆ ಒಳ್ಳೆ ಎಜುಕೇಶನ್ ಇದ್ರೆ, ಅಲ್ಲಿ ಒಳ್ಳೆ ಟ್ರೈನ್ಡ್ ಟೀಚರ್ಸು ಎಲ್ಲ ಇದ್ರೆ, ಅಲ್ಲಿ ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ, ಗೌರ್ಮೆಂಟ್ ಸ್ಕೂಲ್ಗಳು ನಂಬರ್ ಆಫ್ ಸ್ಕೂಲ್ಸ್ ಕಮ್ಮಿ ಇದೆ. ಎರಡನೇದು ಕ್ವಾಲಿಟಿ ಆಫ್ ಎಜುಕೇಷನ್, ಅಲ್ಲಿ ಟೀಚರ್ ಟ್ರೈನಿಂಗ್ ಇಲ್ಲ, ಟೀಚರ್ ಕ್ವಾಲಿಟಿ. ಹಾಗಂತ ಎಲ್ಲ ಸ್ಕೂಲು ಹಂಗಿದೆ ಅಂತ ಹೇಳಲ್ಲ ನಾನು, ಒಳ್ಳೆ ಟೀಚರ್ಸು ಇದ್ದಾರೆ, ಕಡಿಮೆ ಇದೆ ಅಲ್ಲಿ. ಹಾಗಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ. ಯಾಕಂದರೆ ಪ್ರೈವೇಟ್ ಸ್ಕೂಲ್ಸೇ ಇವಾಗ ಹೆಚ್ಚಾಗಿರೋದು. ಅವೇನೇ ಒಂದು ಸ್ಕೂಲ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಸ್ಕೂಲ್ ಎಜುಕೇಷನ್ ನಡೀತಾ ಇದೆ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಪ್ರೈವೇಟ್ ಸ್ಕೂಲ್ಸ್. ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ. ಇಷ್ಟಿದ್ದೂ ಸ್ಕೂಲ್ಸ್ ಕಮ್ಮಿ ಇದೆ, ಗೊತ್ತಾ ನಿಮಗೆ? ಅದು ನಂಬರ್ ಆಫ್ ಸ್ಕೂಲ್ಸ್, ದೇರ್ ಇಸ್ ಶಾರ್ಟೇಜ್ ಆಫ್ ಟೀಚರ್ಸ್, ಶಾರ್ಟೇಜ್ ಆಫ್ ಸ್ಕೂಲ್ಸ್. ಹಾಗಾಗಿ ತುಂಬಿಸ್ತಾ ಇರೋದು ಒಂದೇ ಸ್ಕೂಲಲ್ಲಿ. 2 ಸ್ಕೂಲ್ಗೆ ಆಗ್ಬೇಕಾಗಿರೋ ಮಕ್ಕಳು ಒಂದೇ ಸ್ಕೂಲಲ್ಲಿ ಇದ್ದಾರೆ. ಕೆಲವು ಸ್ಕೂಲ್ಗಳು ನೋಡ್ಕೊಂಡು ಬನ್ನಿ, 50-60 ಹುಡುಗರು ಒಂದೇ ಕ್ಲಾಸಲ್ಲಿ, 30-35 ಮೇಲೆ ಇರಬಾರ್ದು. ಆಗಲೇ ಟೀಚರ್ಗೆ ಅಟೆನ್ಷನ್ 40 ನಿಮಿಷದ ಕ್ಲಾಸಲ್ಲಿ 40 ಜನ ಮಕ್ಕಳನ್ನ ನೋಡ್ಕೊಳ್ಬೇಕು ಅಂದರೆ ಒಂದು ಮಗುಗೆ ಆನ್ ಅನ್ ಆವರೇಜ್ 1 minute ಕೊಡೋಕ್ಕಾಗುತ್ತಷ್ಟೇ, ಸಾಕಾದು. ಮತ್ತೆ ಈಗ ಮಾಲ್ ಕಟ್ಟೋದಕ್ಕೆಲ್ಲ ಅಷ್ಟಷ್ಟು ಏಕರ್ಗಳ ಜಾಗ ಕೊಡ್ತಾ ಇರ್ತಾರೆ, ಎಷ್ಟೊಂದು ದುಡ್ಡಿದೆ. ಅದೇ ಸ್ಕೂಲ್ಸ್ ಎಲ್ಲ ಆ ಥರ ಇಂಪ್ರೂವ್ ಆಗ್ಬೇಕಂತ ಅನ್ಸುತ್ತೆ ಅಲ್ವಾ? ಮತ್ತೆ ಹೌದೌದು, ನಂಬರ್ ಆಫ್ ಸ್ಕೂಲ್ಸ್ ಇವಾಗ ನೋಡಿ, ನಮ್ಮ ಕಣ್ಣು ಕಾಣುತ್ತೆ ಎಷ್ಟೊಂದು ಸ್ಕೂಲ್ಸ್ ಇದೆ ಅಂತ. ಆಕ್ಚುಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ನಂಬರ್ ಆಫ್ ಸ್ಟೂಡೆಂಟ್ಸ್, ಚಿಲ್ಡ್ರನ್ ಫ್ರಮ್ 6 to 18 years ಇಷ್ಟು ಥೌಸಂಡ್ಸಿಗೆ, ಇಷ್ಟು ಲ್ಯಾಕ್ಸ್ ಸ್ಟೂಡೆಂಟ್ಸಿಗೆ ಆನ್ ಎನ್ ಆವರೇಜ್ 35 ಪರ್ ಕ್ಲಾಸ್ ಇರಬೇಕು ಅಂತಂದ್ರೆ ಎಷ್ಟು ಕ್ಲಾಸ್ ರೂಮ್ಸ್ ಇರಬೇಕು, ಎಷ್ಟು ಸ್ಕೂಲ್ಗಳು ಇರಬೇಕು? ಅಷ್ಟಿಲ್ಲ. ಆಮೇಲೆ ನೀವು ಹೇಳ್ದಂಗೆ ತುಂಬ ಕ್ಲಾಸ್ ಸ್ಟ್ರೆಂತು ತುಂಬ ಜಾಸ್ತಿ, 40, 50, 60 ಮಕ್ಕಳಿರುವಂಥ PUC ಕಾಲೇಜುಗಳಂತೂ ನೀವು ನೋಡಬೇಕು 90 ಜನ 95 ಜನ ಇದ್ದಾರೆ. ಸ್ವಲ್ಪ ರೂರಲ್ ಏರಿಯಾಸ್ಗೆ ಹೋಗ್ಬಿಟ್ರಂತೂ 60-70 ಜನ ಒಂದೊಂದು ಕ್ಲಾಸಲ್ಲಿ ಇರ್ತಾರೆ. ಆ ಟೀಚರ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? 40 minutesಲ್ಲಿ ಫಸ್ಟ್ ಆಫ್ ಆಲು ಕ್ಲಾಸ್ ರೂಮ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಆಮೇಲೆ ಪಾಠನೂ ಕಲಿಸ್ಬೇಕು. ಈ ಸಿಸ್ಟಮ್ ಸ್ವಲ್ಪ ಕಷ್ಟ ಇದೆ, ಇದು ಚೇಂಜ್ ಆಗಬೇಕು ಖಂಡಿತ. ಈ ಅರ್ಬನ್ ಮತ್ತು ರೂರಲ್ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಗ್ಯಾಪ್ ಆಗ್ತಾ ಇದೆ. ಖಂಡಿತ ಗ್ಯಾಪ್ ಇದೆ ಇದು ಅರ್ಬನ್ ರೂರಲ್ ಎಜುಕೇಷನಲ್ಲಿ. ರೂರಲ್ ಏರಿಯಾಸಲ್ಲಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಆಮೇಲೆ ಸ್ಕೂಲ್ಸು ಕಮ್ಮಿ ಇದೆ. ನಾನು ಹೇಳಿದ್ನಲ್ಲ, ರೂರಲ್ ಏರಿಯಾಸಲ್ಲಿ ನಮ್ಮ ಕಾಲಕ್ಕೂ ಈಗಕ್ಕೂ ಜಾಸ್ತಿ ಇದೆ, ಕರೆಕ್ಟು. ಆದರೆ ಅಷ್ಟೇ ಹುಡುಗರು ಜಾಸ್ತಿ ಇದ್ದಾರಲ್ಲ. ಹಿಂದೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕಳಿಸ್ತಾ ಇರಲಿಲ್ಲ ಮಕ್ಕಳನ್ನ. ಹೆಣ್ಮಕ್ಳನ್ನಂತೂ, ನಾನು ರೂರಲ್ ಸ್ಕೂಲ್ಸಲ್ಲಿ ಓದ್ದೆ ಅಂತ ಹೇಳಿದ್ನಲ್ಲ, ನಾವೆಲ್ಲಿ ಹೋದರೂ ಗರ್ಲ್ಸ್ ಸ್ಕೂಲ್ ಅಂತ ಬೇರೆ ಇರೋದು. ಕೆಲವು ಹಳ್ಳಿಗಳಲ್ಲಿ ಸ್ಕೂಲ್ ಇರ್ತಾ ಇರಲಿಲ್ಲ, ಒಂದೇ ಸ್ಕೂಲ್ ಇರೋದು. ಅಲ್ಲಿ ಹೆಣ್ಮಕ್ಳನ್ನ ಕಳಿಸ್ತಾ ಇರಲಿಲ್ಲ ಅವರು. ಒಂದು ಸೇಫ್ಟಿ ಪ್ರಶ್ನೆ, ಒಂದು ಸೆಕ್ಯೂರಿಟಿ ಪ್ರಶ್ನೆ. ಗಂಡು ಮಕ್ಕಳಿರೋ ಸ್ಕೂಲಿಗೆ ಹೆಣ್ಮಕ್ಳನ್ನ ಕಳಿಸ್ತಾ ಇರಲಿಲ್ಲ. ಇವತ್ತಿಗೂ ಆ ಸಿಚುವೇಶನ್ ಇದೆ. ಆಮೇಲೆ ಏನೋ 10th ವರೆಗೂ ಹಾಗೂ ಹೀಗೂ SLC ಇರುತ್ತೆ. ಅದಾದಮೇಲೆ ಮುಂದೆ ಕಾಲೇಜ್ಗೆ ಹೋಗಬೇಕು ಅಂದರೆ ಯಾವುದೋ ದೂರದ ಊರಿಗೆ ಹೋಗಬೇಕಾಗುತ್ತೆ ಕಾಲೇಜಿಗೆ. ನಂಬರ್ ಆಫ್ ಕಾಲೇಜಸ್ಸು ಕಮ್ಮಿ ಇದೆ. ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇದೆ, ಅಲ್ಲಿ ಅವರಿಗೆ ಎಕ್ಸ್ಪೋಜರ್ ಕಮ್ಮಿ ಇದೆ ಮಕ್ಕಳಿಗೆ. ಇದೆಲ್ಲ ಇರೋದರಿಂದ ಅರ್ಬನ್ ರೂರಲ್ ಡಿವೈಡ್ ಖಂಡಿತ ಇದೆ. ಇದು ಒಂದು ಕಾರಣ. ಅಂದರೆ ಇವಾಗ ಏಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಮಾರ್ಕ್ಸ್ ಬಗ್ಗೆ ಅದ್ರ ಬಗ್ಗೆ ಡಿಸಿಷನ್ ತೊಗೊಳೋದು, ಸ್ಕೂಲ್ಸ್ಗಳನ್ನ ಫಸ್ಟ್ ಜಾಸ್ತಿ ಮಾಡಬೇಕು, ಮಕ್ಕಳಿಗೆ ಕ್ವಾಲಿಟಿ ಜಾಸ್ತಿ ಮಾಡಬೇಕು, ಕ್ವಾಲಿಟಿ ಆಫ್ ಎಜುಕೇಷನ್ನು. ಇಲ್ಲಿ ಫಸ್ಟ್ ಆಫ್ ಆಲ್ ಎಜುಕೇಷನ್ ಅಂದರೆ ಏನು ಅಂತ ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅಂತಂದರೆ ಪೇರೆಂಟ್ಸು ಎಲ್ಲರೂ. ಎಜುಕೇಷನ್ ಅಂದರೆ ಡಿಗ್ರಿ ಅಲ್ಲ, ಎಜುಕೇಷನ್ ಅಂದರೆ ಸರ್ಟಿಫಿಕೇಟ್ ಅಲ್ಲ. ಒಬ್ಬರು ಯಾವುದೋ ಒಂದು ಡಿಗ್ರಿ ತೊಗೊಂಡಿದ್ದಾರೆ, ಡಿಗ್ರಿ ಹೋಲ್ಡರ್ಸ್ ಅಷ್ಟೇ ಅವರು. ಅವರಿಗೆ ಎಜುಕೇಷನ್ ಸಿಕ್ಕಿದೆ ಅಂತ ಅರ್ಥ ಅಲ್ಲ. ಎಜುಕೇಷನ್ನು ತುಂಬ ದೊಡ್ಡದು. ಎಜುಕೇಷನ್ ಅಂದರೆ ಏನು ಅಂತಂದರೆ ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ನಾವೇನು, ನಮ್ಮ ಸ್ಟ್ರೆಂತ್ ಏನು, ಜೀವನಕ್ಕೇನು ಬೇಕು ನಮಗೆ, ಅದಿಲ್ಲದೆ ಬರೀ ಡಿಗ್ರಿ ಇಟ್ಕೊಂಡ್ರೆ ಏನು ಪ್ರಯೋಜನ? ಒಂದು ಸರ್ಟಿಫಿಕೇಟ್, ಒಂದು ಪೀಸ್ ಆಫ್ ಪೇಪರ್ ಅಷ್ಟೇ ಅದು. ಆ ರೀತಿಯಾಗಿದೆ ಎಜುಕೇಷನ್ ಅಂದರೆ ಏನು ಅಂತಲೇ ಕ್ಲಿಯರಾಗಿ ಅರ್ಥ ಆಗಿಲ್ಲ ಸುಮಾರು ಜನಕ್ಕೆ. ಸೊ ಅದು ಒಂದು ದೊಡ್ಡ ಪ್ರಾಬ್ಲಮ್. ಅದು ವ್ಯಾಲ್ಯೂಸ್ ಗೊತ್ತಿಲ್ಲ. ಈಗ ಒಂದು ದೊಡ್ಡ ಮರ ಇದೆ ಅಂತಂದರೆ ಆ ಮರಕ್ಕೆ ಬೇರುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ? ನಮಗೆ ಕಣ್ಣಿಗೆ ಕಾಣೋದು ಆ ಕಾಂಡ, ಕೊಂಬೆಗಳು, ಹೂವುಗಳು, ಎಲೆಗಳು, ಅದನ್ನು ನೋಡಿ ಸಂತೋಷ ಪಡ್ತೀವಿ. ಅದಷ್ಟು ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಕಾರಣ ಏನಂದರೆ ಬೇರು. ಆ ರೀತಿಯಾಗಿರುವಂಥ ನಮಗೆ ಸಮಾಜ ಬೇಕು, ಒಳ್ಳೆ ಹೆಲ್ದಿ ಆಗಿರುವಂಥದ್ದಂದರೆ ಬೇರನ್ನು ಗಟ್ಟಿ ಮಾಡಬೇಕು. ಇಲ್ಲಾಂದರೆ ಮರ ಬಿದ್ದೋಗುತ್ತೆ, ಇಲ್ಲಾಂದರೆ ಮರಕ್ಕೆ ಹುಳ ಹಿಡಿಯುತ್ತೆ, ಆರೋಗ್ಯ ಕೆಡುತ್ತೆ, ಸರಿಯಾದ ಫಲ ಬರೋದಿಲ್ಲ ಅಲ್ಲಿ. ಆ ಫಲ ಬರ್ಬೇಕಾದ್ರೆ ಬೇರು ಗಟ್ಟಿ ಇರಬೇಕು. ಬೇರುಗಳೇ ವ್ಯಾಲ್ಯೂಸ್. ವ್ಯಾಲ್ಯೂಸ್ ನಮಗೆ ಕಾಣಲ್ಲ ಕಣ್ಣಿಗೆ, ಅದು ಬೇರುಗಳ ರೀತಿ. ಚಿಕ್ಕ ವಯಸ್ಸಿಂದ ಆ ವ್ಯಾಲ್ಯೂ ಸಿಸ್ಟಮನ್ನು ಮಕ್ಕಳಲ್ಲಿ ನಾವು ಅಡಾಪ್ಟ್ ಮಾಡಬೇಕು. ಮನೆಯಲ್ಲೂ ಮಾಡಬೇಕು, ಸ್ಕೂಲಲ್ಲೂ ಮಾಡಬೇಕು. ಅದಕ್ಕೆ ನನ್ನ ಪರ್ಸನಲ್ ವ್ಯೂ ಏನು ಅಂದರೆ, ಆ ಸ್ಪಿರಿಚುವಲ್ ಎಜುಕೇಷನ್ ಅನ್ನೇ ಹೇಳ್ತೀವಿ, ಅದನ್ನು ಚಿಕ್ಕ ವಯಸ್ಸಿಂದನೇ ನಾವು ಕಲಿಸ್ಬೇಕು. ಸ್ಪಿರಿಚುವಲ್ ಎಜುಕೇಷನ್ ಅಂದ ತಕ್ಷಣ ಅವರು ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳು ಓದಬೇಕು, ಅದು ಏನೇನೋ ಮೋಕ್ಷ ಮುಕ್ತಿ ಏನೇನೋ ಅದಲ್ಲ. ಸ್ಪಿರಿಚುವಲ್ ಎಜುಕೇಷನ್ ಅಂದರೆ ನನ್ನನ್ನು ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳೋದು, ನನ್ನ ಸ್ಟ್ರೆಂತ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು, ಧೈರ್ಯ, ಆಮೇಲೆ ದೊಡ್ಡವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು, ಕಮ್ಯುನಿಕೇಷನ್ ಯಾವ ರೀತಿ ಇಡಬೇಕು, ನನ್ನ ಕರ್ತವ್ಯ ಏನು, ಮನೆಯಲ್ಲಿ ನಾನೇನು ಮಾಡಬೇಕು, ಹೇಗಿರಬೇಕು, ಸ್ಕೂಲಲ್ಲಿ ಹೇಗಿರಬೇಕು, ಹೊರಗಡೆ ಹೋದಾಗ ನಾನು ಹೇಗಿರಬೇಕು, ಇದೆಲ್ಲ ವ್ಯಾಲ್ಯೂಸು. ಈ ವ್ಯಾಲ್ಯೂಸು ಬೇರುಗಳಿದ್ದ ಹಾಗೆ. ಬೇರಲ್ಲೇ ಅಲ್ಲೇ ನೀವು ಒಂದು ಸ್ಟ್ರೆಂತ್ ಮಾಡದೇ ಇದ್ದರೆ ದೊಡ್ಡವರಾದ್ಮೇಲೆ ಅವರೆಲ್ಲ ಓದ್ತಾರೆ, ಡಿಗ್ರಿ ತಗೋತಾರೆ, ಆದರೆ ಸಮಾಜಕ್ಕೆ, ಅವರಿಗೆ, ದೇಶಕ್ಕೆ ಅವರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಅವರ ಕಾಂಟ್ರಿಬ್ಯೂಷನ್ ನೇಷನ್ಗೆ ಏನೂ ಇರೋದಿಲ್ಲ. ಸೊ ಅದು ಬೇಕು. ಆ ರೀತಿ ಲೌಕಿಕ ಅಂತಾರಲ್ಲ, ಅದು ಹೊರಗಡೆ ಪ್ರಪಂಚಕ್ಕೆ ಜಾಬ್ಗಾಗಲಿ, ಒಂದು ಕೆರಿಯರ್ಗಾಗಲಿ, ಎಜುಕೇಷನ್ ಏನು ಬೇಕು ಅದು ಬೇಕು. ವ್ಯಾಲ್ಯೂ ಸಿಸ್ಟಮನ್ನು ಕೂಡ ನಾವು ಸ್ಟ್ರಾಂಗ್ ಮಾಡಬೇಕು. ಎರಡೂ ಒಟ್ಟಿಗೆ ಹೋದಾಗ ದೇ ವಿಲ್ ಬಿಕಮ್ ದ ಗುಡ್ ಸಿಟಿಸನ್ಸ್. ಅದೇ ಪೇರೆಂಟ್ಸ್ದು ಮತ್ತು ಸ್ಕೂಲ್ದು ಕರ್ತವ್ಯ. ಒಳ್ಳೆ ಸಿಟಿಸನ್ ಪ್ರೊಡ್ಯೂಸ್ ಮಾಡೋದು, ಒಳ್ಳೆ PhD ಹೋಲ್ಡರ್ನ ಪ್ರೊಡ್ಯೂಸ್ ಮಾಡೋದಲ್ಲ. ಫ್ಯಾಕ್ಟ್ರಿನಲ್ಲಿ ಪ್ರಾಡಕ್ಟ್ಸ್ ಮಾಡ್ತಾರಲ್ಲ, ಪ್ರಾಡಕ್ಟ್ಸ್ ಅಲ್ಲ ಇವರು, ಹ್ಯೂಮನ್ ಬೀಯಿಂಗ್ಸ್. ಇವರು ಹ್ಯೂಮನ್ ಅಸೆಟ್ಸ್, ಅದು ರಿಸೋರ್ಸ್ ಆಗ್ತಾರಾಗ ಅವರು. ನೀವು ಇದ್ರ ಬಗ್ಗೆ ಪೇರೆಂಟ್ಸ್ಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಿ? ಅದೇ ಇಷ್ಟೊತ್ತು ಹೇಳಿದ್ನಲ್ಲ ನಾನು, ಅವರು ಪರ್ಟಿಕ್ಯುಲರ್ ಆಗಿ ಅವರ ಈಗ ಏನಂತ ಹೇಳಿ 6 ಇಯರ್ಸಿಂದ 18 ಇಯರ್ಸ್ವರೆಗೂ ಅವರನ್ನು ಹೇಗೆ, ನೀವು ಹೇಳಿದ್ರಲ್ಲ ಲೌಕಿಕವಾಗಿ. ಹೌದು, ಮಕ್ಕಳನ್ನ ಫಸ್ಟ್ ಆಫ್ ಆಲ್ ಅವರು ಆ ವ್ಯಾಲ್ಯೂ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಬೇಕು. ಆಮೇಲೆ ಸ್ಕೂಲ್ ಜೊತೆ ಒಳ್ಳೆ ರ್ಯಾಪೋ ಇಟ್ಕೊಳ್ಬೇಕು ಅವರು. ಆಮೇಲೆ ಡಿಸ್ಕಸ್ ಮಾಡಬೇಕು ಟೀಚರ್ಸ್ ಹತ್ರ. ಆಮೇಲೆ ಅವರ ಇನ್ಪುಟ್ಟು ತೊಗೊಳ್ಬೇಕು, ಅವ್ರದ ಇನ್ಪುಟ್ಸ್ ತೊಗೊಳ್ಬೇಕು. ಮತ್ತು ಮಗುಗೆ ತನ್ನ ಸ್ಟ್ರೆಂತನ್ನು ತಾನು ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು. ಆಮೇಲೆ ಅದೇ ಸದಾ ಮಾರ್ಕ್ಸು ಆ ರೀತಿ ಅದ್ರ ಹಿಂದೆ ಹೋಗದೆ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ಹಾಗಂತ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಅಂತಲೂ ಇಲ್ಲ, ಡಿಸಿಪ್ಲಿನಾಗೇ ಇಟ್ಟಿರಬೇಕು. ಡಿಸಿಪ್ಲಿನ್ ಬೇಕು, ಸ್ಕೂಲಲ್ಲೂ ಬೇಕು, ಮನೆಯಲ್ಲೂ ಬೇಕು. ಆದರೆ ಅವ್ರಿಗೊಂದು ಮಾತಾಡೋಕ್ಕೆ ಅವಕಾಶ ಕೊಡಬೇಕು, ಅವ್ರ ಮಾತನ್ನು ಕೇಳಿಸ್ಕೋಬೇಕು ಇವರು. ಆಮೇಲೆ ಸ್ಕೂಲ್ ಜೊತೆ ರ್ಯಾಪೋ ಇಟ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಾಂದರೆ ಗ್ಯಾಪ್ ಆಗಿಬಿಡುತ್ತೆ. ಸ್ಕೂಲಲ್ಲಿ ಏನು ಮಾಡ್ತಾರೆ, ಬೆಳಗಿನ ಸಂಜೆವರೆಗೂ ಸ್ಕೂಲಲ್ಲಿ ಇರ್ತಾರೆ, ಅಲ್ಲೇನು ಮಾಡ್ತಾರೆ ಇವ್ರಿಗೆ ಗೊತ್ತಿರೋದಿಲ್ಲ, ಮನೇಲಿ ಏನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಅದು ಅಡ್ವಾಂಟೇಜ್ ಆಗುತ್ತೆ ಮಗುಗೆ, ಏನು ಬೇಕಂದ್ರೆ ನಾನು ಮಾಡ್ಬೋದು ಅನ್ನೋ ರೀತಿ. ಹಾಗಾಗಿ ಪೇರೆಂಟ್ಸು ಮಕ್ಕಳಿಗೆ ಡಿಸಿಪ್ಲಿನಾಗಿ ಬೆಳೆಸಬೇಕು. ಹಾಗೆಯೇ ಮಗುಗೆ ಹೆಲ್ಪ್ ಮಾಡಬೇಕು ತನ್ನ ಸ್ಟ್ರೆಂತನ್ನು ತಾನು ಕಂಡುಕೊಳ್ಳೋದಕ್ಕೆ. ಆಮೇಲೆ ಧೈರ್ಯ ತುಂಬಬೇಕು. ಲೈಫ್ ಅಂದರೆ ತುಂಬ ದೊಡ್ಡದು. ಅದು 80 ವರ್ಷ 90 ವರ್ಷ 70 ವರ್ಷ ಬದುಕಿರೋದಕ್ಕೂ ಇದು ಯಾವುದೋ ಒಂದು 10 ವರ್ಷ ಓದಿ ಒಂದು 15 ವರ್ಷ ಓದ್ಬಿಟ್ಟು ಯಾವುದೋ ಒಂದು ಸರ್ಟಿಫಿಕೇಟ್ ತೊಗೊಳೋಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಕೂಡ ಇಂಪಾರ್ಟೆಂಟು. ಅದ್ರ ಜೊತೆಗೆ ಲೈಫ್ ಅಂದ್ರೇನು, ಲೈಫಲ್ಲಿ ನಾವು ಹೇಗಿರಬೇಕು, ಈ ವ್ಯಾಲ್ಯೂ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಿದಷ್ಟು ಮಕ್ಕಳು ಚೆನ್ನಾಗಿ ಬರ್ತಾರೆ. ಆ ಮಕ್ಕಳಿಗೂ ಆಮೇಲೆ ಪೇರೆಂಟ್ಸ್ಗೂ ಸಂತೋಷ. ಈ AI ಮತ್ತು ChatGPT ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಮಕ್ಕಳು. ಅಂದರೆ ನಾವು ಓದಬೇಕಾ, ನಾನೇನು ಕೇಳಿದ್ರು AI ಎಲ್ಲ ನನಗೆ ಹೇಳುತ್ತೆ, ಸ್ಕೂಲ್ಗೆ ಹೋಗ್ಬೇಕಾ ಅನ್ನೋ ಒಂದು ಥಾಟ್ ಬಂದುಬಿಟ್ಟಿದೆ. ಅಂಥ ಸ್ಟೂಡೆಂಟ್ಸ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಅದು ಸರಿಯಲ್ಲ. ಅದು ಕರೆಕ್ಟ್ ನೀವು ಹೇಳಿದ್ದು. ಎಲ್ಲನೂ ಸುಲಭವಾಗಿ ಸಿಕ್ಕೋವಾಗ ಕಷ್ಟ ಯಾರು ಪಡ್ತಾರೆ ಹೌದು ಅಲ್ವಾ? ಅದು
ಬರೀ ಚಾಟ್ ಜಿ ಪಿ ಟಿ ಮಾತ್ರ ಅಲ್ಲ, ಯಾವುದೇ ಆದ್ರೂ ಅಡಿಕ್ಷನ್ ಈಸ್ ಅಡಿಕ್ಷನ್. ಸಿಕ್ಕಾಪಟ್ಟೆ ಯಾವಾಗಲೂ ಓದ್ತಾನೆ ಇದ್ರೆ ಅದು ಕೂಡ ಒಂದು ರೀತಿ ಅಡಿಕ್ಷನ್ನೇ. ಅದರಲ್ಲೂ ಚಾಟ್ ಜಿ ಪಿ ಟಿ ಅಂತೂ ಅದನ್ನ ಪೇರೆಂಟ್ಸ್ ನೋಡ್ಕೊಳ್ಬೇಕು ಅದನ್ನ, ಯಾಕಂದರೆ ಸ್ಕೂಲಲ್ಲಂತೂ ಅದಕ್ಕೆ ಅವಕಾಶ ಇಲ್ಲ. ಪೇರೆಂಟ್ಸು ಅದನ್ನು ಯೂಸ್ ಮಾಡದೇ ನೋಡ್ಕೋಬೇಕು. ಮತ್ತು ಸ್ಕೂಲವರು ಅದನ್ನು ಮಾನಿಟರ್ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಒಂದು ಕರೆಕ್ಟ್ ಗೈಡೆನ್ಸ್ ಕೊಡಬೇಕು. ಯಾಕೆಂದರೆ ಟೆಕ್ನಾಲಜಿ ಇಸ್ ಗುಡ್. ಟೆಕ್ನಾಲಜಿ ಯಾವುದೇ ಬಂದರೂ ಅದು ನಮ್ಮ ಉಪಯೋಗಕ್ಕೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಆಮೇಲೆ ನಮ್ಮ ಸ್ವಂತ ನಮಗೆ ಬ್ರೈನ್ ಇರೋದ್ರಿಂದ ನಾವು ಥಿಂಕ್ ಮಾಡಬೇಕು. ನಾವು ಯೋಚನೆ ಮಾಡಿ ನಮ್ಮ ಕ್ರಿಯೇಟಿವ್ ಐಡಿಯಾಸು, ನಮ್ಮ ಓನ್ ಥಾಟ್ಸು, ಅದನ್ನೆಲ್ಲ ಹೇಗೆ ನಾವು ಅದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಮಕ್ಕಳಿಗೆ ಒಂದು ಟ್ರೈನಿಂಗು ಮಾಡಬೇಕದು. ಮತ್ತು ಈ ಚಾಟ್ ಜಿ ಪಿ ಟಿ ಎಲ್ಲನೂ ಏನು ಈ ಸ್ಕೂಲ್ ಲೆವೆಲಲ್ಲಿ ಅದನ್ನೇ ಯೂಸ್ ಮಾಡಿ ಇವರು ಬರೆಯೋದು, ರೆಡಿಮೇಡ್ ಆನ್ಸರ್ಸ್ ತೊಗೊಳ್ಳೋದು ಅಂದರೆ ಇವರು ಕಲ್ತಿದ್ದೇನೂ ಆಗೋದಿಲ್ಲ. ಅದು ತಪ್ಪು. ಈ ಪ್ರಾಜೆಕ್ಟ್ ಎಲ್ಲ ತುಂಬ ಈಸಿಯಾಗಿ ಬರುತ್ತೆ. ರೆಡಿಮೇಡ್ ಆನ್ಸರ್ಸ್ ಎಲ್ಲ ಸಿಕ್ಬಿಡುತ್ತಲ್ಲ ಇವಾಗ, ಎಲ್ಲ ಕಡೆ ಸಿಗುತ್ತೆ. ಅವ್ರು ಕೊಟ್ಬಿಟ್ಟು ಪೊಯೆಟ್ರಿನೂ ಸ್ಟೋರಿನೂ ಬೇಕಾದ್ರೆ ಕೊಟ್ಬಿಡುತ್ತೆ, ಅದು ಪಿಕ್ಚರ್ ಸಮೇತ ಕೊಟ್ಬಿಡುತ್ತೆ ಅದು. ಹಾಗಾಗಿ ಅದು ಡೇಂಜರೇ ಅದು. ಯಾಕಂದರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ, ಒಂದು ಬ್ರೈನ್ ಡೆವಲಪ್ಮೆಂಟಿಗೆ, ಮಕ್ಕಳ ಡೆವಲಪ್ಮೆಂಟಿಗೆ ಅದು ತೊಂದರೆನೇ. ಅದು ದೊಡ್ಡವರಿಗೂ ಅಷ್ಟೇ. ಅದು ಅವರ ಕ್ರಿಯೇಟಿವಿಟಿ, ಅವರ ಸ್ವಂತ ಥಾಟ್ಸು ಅದೆಲ್ಲ ನಿಧಾನವಾಗಿ ಬ್ರೈನ್ ಕೆಲಸನೇ ಇರೋದಿಲ್ಲ ಅವಾಗ, ರಸ್ಟ್ ಹಿಡಿತಾ ಹೋಗ್ಬಿಡುತ್ತೆ ಅವಾಗ. ಹಾಗಾಗಿ ಅದೇನು ಮೊದಲು ಹೇಳಿದ್ನಲ್ಲ, ಮೆಮೊರಿ ಪವರ್ ಕಮ್ಮಿ ಆಗೋದು, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗೋದು, ಆಮೇಲೆ ಸ್ವಂತ ಲ್ಯಾಂಗ್ವೇಜ್ ಮೇಲೂ ಕೂಡ ಅವರಿಗೆ ಕಂಟ್ರೋಲ್ ಹೊಟ್ಟೋಗ್ಬಿಡುತ್ತೆ. ಯಾಕೆಂದರೆ ಲ್ಯಾಂಗ್ವೇಜ್ ಅವ್ರು ಯೂಸೇ ಮಾಡ್ತಾ ಇಲ್ವಲ್ಲ, ಅದರ ಲ್ಯಾಂಗ್ವೇಜನ್ನು ಇವರು ಹಾಕ್ತಾ ಇದ್ದಾರೆ. ಸ್ವಂತವಾಗಿ ಯಾವುದು ಇವರು ವೊಕ್ಯಾಬ್ಯುಲರಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಅದು ಮಾತಲ್ಲೂ ಕೂಡ ಅದು ಬರಬಹುದು ಮುಂದೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕೂ ಬರದೇ ಇರಬಹುದು. ಅವರು ಸರಿಯಾದ ವರ್ಡ್ಸು, ಸರಿಯಾದ ಸೆಂಟೆನ್ಸಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡೋದು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ತುಂಬ ಇದೇನು ತುಂಬ ಈ ರೀತಿ ಇರೋದಿಲ್ಲ ಅಂತ ಅನ್ಸುತ್ತೆ. ಅದು ಈಗ ಬಿಗಿನಿಂಗಲ್ಲಿ ಇದೆ ಈ ರೀತಿ, ನಿಧಾನವಾಗಿ ಹೋಗುತ್ತೆ. ಅದು ರಿಸಲ್ಟ್ ಬರ್ತಾ ಇದ್ದಾಗೆ, ನಾವು ಆವಾಗಲೇ ಮಾತಾಡಿದಾಗೆ ಸೂಸೈಡ್ ಅಟೆಂಪ್ಟ್ಸ್ ಆಗತ್ತೆ ಅಂತ, ಅದನ್ನು ತಡಿಬಹುದು ಅಂತಂದರೆ ಹೇಗೆ ತಡಿಬಹುದು? ಮಕ್ಕಳಿಗೆ ಮೊದಲಿಂದಾನು ನಾವು ಬರೀ ಮಾರ್ಕ್ಸ್ ಒಂದೇ ಅಲ್ಲ, ಲೈಫ್ ಈಸ್ ಬಿಗ್ಗರ್ ದ್ಯಾನ್ ದಟ್ ಅನ್ನೋದನ್ನು ಫಸ್ಟ್ ಮನದಟ್ಟು ಮಾಡಬೇಕು ಅವರು. ಇದು ಕೂಡ ಒಂದು ಭಾಗ ಅಷ್ಟೆ. ಈ ಸ್ಕೂಲು, ಮಾರ್ಕ್ಸು, ಸಬ್ಜೆಕ್ಟು, ಸರ್ಟಿಫಿಕೇಟು, ಗ್ರೇಡು, ಡಿಗ್ರಿ ಇವೆಲ್ಲ ಪಾರ್ಟ್ ಆಫ್ ಅವರ್ ಲೈಫ್ ಅಷ್ಟೇನೆ, ಅದೇ ಲೈಫ್ ಅಲ್ಲ. ಇದನ್ನು ಮೊದಲಿಂದ ಅದನ್ನು ನಾವು ಹೇಳ್ತಾ ಬರಬೇಕು. ಕೊನೆಯಲ್ಲಿ 10th ಬಂದಾಗ ನಾವು ಫುಲ್ ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು, ಪ್ರೆಷರ್ ಕ್ರಿಯೇಟ್ ಆದರೆ ಏನಾಗುತ್ತೆ, ಪ್ರೆಷರ್ ಕುಕ್ಕರಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ ಅದು. ಹಾಗಾಗಿ ಮಕ್ಕಳಿಗೆ ಮಕ್ಕಳಿಗೆ ಏನೇ ಒಂದು ಮನಸ್ಸಲ್ಲಿ ಯಾವುದೇ ಒಂದು ಆತಂಕ ಇದ್ರೂ ಅದನ್ನು ಹೇಳ್ಕೊಳಕ್ಕೆ ಬಿಡಬೇಕು. ಅದನ್ನ ಬಿಡದೆ ತಡೆಗಟ್ಟದಾಗ ಅದು ಒಂದು ವಾಲ್ಕೆನೋ ಥರ ಆಗಿಬಿಡುತ್ತೆ. ಅದು ಬಾಡಿ ವಾಲ್ಕೆನೋ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಸ್ಟ್ ಆಗ್ಬೋದು, ಆಚೆ ಬರ್ಬೋದಲ್ಲ ಲಾವ, ಆ ರೀತಿ ಆ ವಾಲ್ಕೆನೋ ಥರ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಹಾಗಾಗಿ ಅವರಿಗೆ ಒಂದು ವೆಂಟೌಟ್ ಮಾಡೋದಕ್ಕೆ, ಹೊರಗಡೆ ಹೇಳೋದಕ್ಕೆ ಒಳ್ಳೆ ಟೀಚರ್ ಆಗಲಿ, ಟೀಚರ್ಸ್ ಇರ್ತಾರೆ ಸ್ಕೂಲ್, ಯಾವುದೋ ಒಂದು ಟೀಚರ್ ಕ್ಲೋಸ್ ಆಗಿರ್ತಾರೆ, ಇಷ್ಟ ಆ ಮಗುಗೆ, ದ ಚೈಲ್ಡ್ ಫೀಲ್ಸ್ ಕಂಫರ್ಟಬಲ್ ಟಾಕಿಂಗ್ ಅಂಥ ಟೀಚರ್ಸು. ಪೇರೆಂಟ್ಸ್ ಮೇಯ್ನ್ ಅವರು ಮಗುನ ಗಮನಿಸ್ತಾ ಇರಬೇಕು, ಅಬ್ಸರ್ವ್ ಮಾಡಬೇಕು. ಯಾಕೆಂದರೆ ಒಳಗಡೆ ಇದ್ದಾಗ ಅದರ ಬಿಹೇವಿಯರಲ್ಲಿ, ಫೇಸಲ್ಲಿ, ಮಾತಲ್ಲಿ ಗೊತ್ತಾಗುತ್ತೆ. ಪೇರೆಂಟ್ಸಿಗೆ ಚೆನ್ನಾಗಿ, ತಾಯಿಗಂತೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆ, ಏನೋ ಟೆನ್ಷನ್ ಇದೆ ಅಂತ. ಹಾಗಾಗಿ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಬೇಕು. ಈಗ ಏನಾಗ್ಬಿಟ್ಟಿದೆ, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋ ಪೇರೆಂಟ್ಸು ಬಹಳ ಕಡಿಮೆ. ನಾನು ನೋಡಿದ ಹಾಗೇ ವರ್ಕ್ ಮಾಡೋ ಪೇರೆಂಟ್ಸು, ವರ್ಕ್ ಮಾಡದೇ ಇದ್ದವರು, ಮನೇಲಿದ್ದವರು ಕೂಡ ಅವರು ಅಲ್ಲಿ ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ, ಇಲ್ಲ ಟಿ ವಿ ಸೀರಿಯಲ್ಲು ಅದು ಇದು ಮಾಡ್ಕೊಂಡವರು ಇದ್ದಾರೆ, ಆ ಥರದವರು ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ. ಅವರಿಗೆ ಡಿಸ್ಟ್ರಾಕ್ಷನ್ ತುಂಬ ಇದೆ. ಅವರಿಗೆ ಮಕ್ಕಳಿಗೆ ಟೈಮ್ ಕೊಡಬೇಕು, ತುಂಬ ಮಕ್ಕಳನ್ನ ಗಮನಿಸಬೇಕು, ಅವರಲ್ಲಿ ಧೈರ್ಯ ತುಂಬಬೇಕು, ಹೆಲ್ಪ್ ಮಾಡಬೇಕು. ಈಗ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾ ಇದ್ದಾರೆ ಅಂದರೆ ಜಾಸ್ತಿ ತೊಗೊಳ್ಳೋ ಹಂಗೆ ಹೆಲ್ಪ್ ಮಾಡ್ಬೋದು. ಒಂದು 30ಇಂದ 40, 50 ತನಕ ಹೋಗ್ಬೋದಲ್ಲ, 50 ಇದ್ದರೆ 60, 70 ತನಕ ಹೋಗ್ಬೋದಲ್ಲ. ಸ್ಕೂಲು ಮತ್ತು ಪೇರೆಂಟು ಇಬ್ಬರೂ ಮಕ್ಕಳನ್ನ ಮನಸ್ಥಿತಿಯನ್ನು ಗಮನಿಸ್ತಾ ಇರಬೇಕು. ಆಗಷ್ಟೇ ಈ ಸೂಯಿಸೈಡು ಇದು ಎಲ್ಲ. ಈಗ ನಾನು ಆವಾಗಲೇ ಹೇಳಿದಾಗೆ ಕಮ್ಮಿ ಮಾರ್ಕ್ಸ್ ಏನೋ ರಿಸಲ್ಟ್ ಬರೋಕ್ಕೆ ಮೊದಲೇ ಸೂಯಿಸೈಡ್ ಮಾಡ್ಕೊಂಡಿದ್ದ ಎಕ್ಸಾಂಪಲ್ ಇದೆಯಲ್ಲ. ಅಂದರೆ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಒಳಗಡೆ ಟೆನ್ಷನ್ ಇದೆ, ಎಷ್ಟು ಒಳಗಡೆ ಯಾವುದು ಬರ್ನ್ ಆಗ್ತಾ ಇದೆ ಒಳಗಡೆ. ಆ ಪ್ರೆಷರ್ ತಡ್ಕೊಳಕ್ಕಾಗದೆ ಕೊನೆಗೆ ಅವರು ಆತ್ಮಹತ್ಯೆಗೆ ಹೋಗ್ತಾರೆ ಮಕ್ಕಳು. ತುಂಬ ಬೇಜಾರಾಗುತ್ತೆ ಆವಾಗ. ಇಷ್ಟು ವರ್ಷದ ಸರ್ವೀಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇದೊಂದು ಘಟನೆ ನಂಗೆ ಮರೆಯೋಕ್ಕಾಗಲ್ಲ, ಇದೊಂದು
ಯಾವಾಗಲೂ ನೆನಪಲ್ಲಿರುತ್ತೆ ಅನ್ನೋದು ನಿಮ್ಮ ಸ್ಟೂಡೆಂಟ್ ಜೊತೆ ಆದ ಯಾವುದಾದ್ರೂ ಒಂದು ಇನ್ಸಿಡೆಂಟ್? ಬೇಕಾದಷ್ಟಿದೆ. ಒಂದು ಹೇಳಬೇಕಂತಂದರೆ, ಒಬ್ಬ ಸ್ಟೂಡೆಂಟ್, ಈಗ ಅವಳು 10th ಪಾಸ್ ಆದ್ಲು ಈ ವರ್ಷ. ಅವಳನ್ನ ನಾನು LKGಗೆ ಸೇರಿಸಿದಾಗ ಆವಾಗ ಅವಳು ಖುಷಿಯಾಗೇ ಬಂದಳು. ಎಲ್ಲ ಯೂನಿಫಾರ್ಮ್ ಎಲ್ಲ ತೊಗೊಂಡ್ರು, ಬುಕ್ಸ್ ಎಲ್ಲ ತೊಗೊಂಡ್ರು, ಇದೆಲ್ಲ ಆಯಿತು. ಫಸ್ಟ್ ಡೇ ಸ್ಕೂಲಿಗೆ ಬಂದಳು. ಯೂಶ್ವಲಿ ನರ್ಸರಿ ಮಕ್ಕಳು ಫಸ್ಟ್ ಡೇ ಸ್ಕೂಲಿಗೆ ಬಂದಾಗ ಅಳ್ತಾರೆ, ಇರೋಕ್ಕೆ ಇಷ್ಟಪಡಲ್ಲ, ಕಂಫರ್ಟಬಲ್ ಝೋನಿಂದ ಇಲ್ಲೆಲ್ಲೋ ಬಂದ್ಬಿಟ್ಟಿದ್ದೀವಲ್ಲ ಅಂತ ಅದು ಮಾಡ್ತಾರೆ. ಇವಳು ಹಾಗೆ ಮಾಡಿದ್ಲು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಪ್ರತಿದಿನ ಸ್ಕೂಲಿಗೆ ಬರೋವಳು, ಆದರೆ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ. ಇದು ಬಿಗಿನಿಂಗ್ ಅಷ್ಟೇ ಅಂತ ಅಂದ್ಕೊಂಡೆ ನಾನು, ಯಾಕೆಂದರೆ ನೋಡಿದ್ವಲ್ಲ, ಪ್ರತಿ ವರ್ಷ ನೋಡ್ತೀವಿ ಆ ರೀತಿ. 1 ವಾರ ಆದಮೇಲೆ ಆ ಮಕ್ಕಳು ನಿಧಾನವಾಗಿ ಸೆಟ್ ಆಗೋಕ್ಕೆ ಶುರುವಾಗ್ತಾರೆ. 1 ಅವರ್ ಇರ್ತಾರೆ, 2 ಅವರ್ಸ್ ಇರ್ತಾರೆ, 3 ಅವರ್ಸ್ ಇರ್ತಾರೆ, ಆಮೇಲೆ ಫುಲ್ ಹಾಫ್ ಡೇ ಇರ್ತಾರೆ, ಆಮೇಲೆ ಬರೆಯೋಕ್ಕೆ ರೆಸಿಸ್ಟ್ ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಹೆಚ್ಚು ಕಡಿಮೆ ಒಂದು 15 days to 1 month ಮಕ್ಕಳೆಲ್ಲ ಸೆಟ್ ಆಗಿಬಿಡ್ತಾರೆ. ಓಕೆ, ಈ ಟೈಮಿಂದ ಈ ಟೈಮ್ ನಾನು ಇಲ್ಲಿರಬೇಕು, ಇವರು ನಮ್ಮ ಟೀಚರ್ ಕೂಡ ಅಷ್ಟೇ ಕಾರ್ಡಿಯಲಾಗಿ ಅಮ್ಮನ ಥರನೇ ಇರ್ತಾರೆ. ಸೊ ಅವರಿಗೆ ದೇ ಕನೆಕ್ಟ್ ವಿತ್ ದ ಟೀಚರ್ ವಿತ್ ದ ಮದರ್. ಆದರೆ ಈ ಮಗು 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು ಅವಳು ಸ್ಕೂಲಿಗೆ ಬರೋವಳು ತುಂಬ ಖುಷಿಯಾಗಿ. ನಾನು ಪೇರೆಂಟನ್ನದೇ ಕೇಳಿದೆ. ನಾನು ಪ್ರಿನ್ಸಿಪಲ್ ಆಗಿದ್ದೆ ಆಗ ಆ ಸ್ಕೂಲಲ್ಲೇ. ಬೆಳಗ್ಗೆ ರೆಡಿ ಆಗ್ತಾಳ, ಗಲಾಟೆ ಮಾಡ್ತಾಳ. ಬೆಳಗ್ಗೆ ತುಂಬ ಗಲಾಟೆ ಮಾಡದೆ ಕರ್ಕೊಂಡು ಬರಬೇಡಿ, ನೀವು ಅವಳು ಹಠ ಮಾಡ್ದಾಗ ಕರ್ಕೊಂಡು ಬಂದರೆ ಅವಳು ಇಲ್ಲಿ ತೋರಿಸ್ತಾಳೆ ಅದನ್ನು ಹಠನ ಅಂತ. ಇಲ್ಲ ಮೇಡಮ್, ತುಂಬ ಖುಷಿಯಾಗಿ ಬರ್ತಾಳೆ ಅಂತ. ಖುಷಿಯಾಗಿ ಬೇಗ ಎದ್ದು ಎಲ್ಲ ರೆಡಿಯಾಗಿ ಸ್ನಾನ ಗಿನ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಗೇಟಿಂದ ಒಳಗಡೆ ಬರೋವಳು. ಅಲ್ಲಿ ಕೂತ್ಕೊಳ್ಳೋವಳು, ಸ್ಟೇಜ್ ಮೇಲೋ ಮತ್ತಲ್ಲೆಲ್ಲೋ ಗಾರ್ಡನ್ ಹತ್ರನೋ ಅಲ್ಲೆಲ್ಲೋ ತಾನು ಪಡೆಗೆ ತಾನು ಕೂತ್ಕೊಳ್ಳೋವಳು. ಕ್ಲಾಸಿಗೆ ಮಾತ್ರ ಹೋಗ್ತಿರ್ಲಿಲ್ಲ. ನಾನು ಅವಳನ್ನು ಕೈ ಹಿಡ್ಕೊಂಡು, ನಾನು ರೌಂಡ್ಸ್ ಹೋಗ್ತಿದ್ನಲ್ಲ ಕ್ಲಾಸ್ ಎಲ್ಲ, ಅಂದರೆ ಎಲ್ಲ ನೋಡಲಿ ಎಲ್ಲ ಅವಳು ಅಂತ. ಎಲ್ಲ ಮಕ್ಕಳು ಒಳಗೆ ಕೂತ್ಕೊಂಡಿದ್ದಾರೆ, ಅವರೇನೋ ಬರೀತಾ ಇದ್ದಾರೆ, ಆಮೇಲೆ ಅವರೇನೋ ಡ್ರಾ ಮಾಡ್ತಾ ಇದ್ದಾರೆ, ಇವರೇನೋ ಆಟ ಆಡ್ತಾ ಇದ್ದಾರೆ ಪ್ಲೇ ಗ್ರೌಂಡಲ್ಲಿ. ಇದೆಲ್ಲ ನೋಡಿದ್ರೆ ತಾನು ಅವ್ರ ಜೊತೆ ಹೋಗಬೇಕು ಅಂತ ಒಂದು ಇದು ಬರುತ್ತೆ ಅಂತ. ಆ ಮಗು ಏನು ಮಾಡಿದ್ರೂ ಹೋಗಲಿಲ್ಲ ಅವಳು. ಆಮೇಲೆ ನಾನು ಸಜೆಸ್ಟು ಮಾಡಿದೆ ಪೇರೆಂಟ್ಸಿಗೆ, ಸುಮ್ಮನೆ ನೀವು ಫೀಸ್ ಕೊಡ್ತಾ ಇದ್ದೀರಾ, ಒಂದೇ ಒಂದು ದಿನ ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡಿಲ್ಲ ಅವಳು. ಬರ್ತಾಳೆ, ಆದರೆ ಎಲ್ಲ ಅವಳ ವರ್ಕು ಅಪ್ ಟು ಡೇಟ್. ಆ ಟೀಚರ್ ಬಂದು, ಪೇರೆಂಟ್ ಬಂದು ಟೀಚರ್ನ ಕೇಳಿ ಏನೇನು ಮಾಡಿಸಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನೋಡ್ಕೊಳ್ಳೋ, ತಾನೇ ಬರೆಯೋಳು. ಎಲ್ಲ ನಾವು ಕ್ಲಾಸ್ ವರ್ಕ್ ಎಲ್ಲ ಅಪ್ ಟು ಡೇಟ್ ಇದೆ ಅವಳದ್ದು, ಪೆಂಡಿಂಗ್ ಯಾವುದಿಲ್ಲ. ಅವಳೇ ಕೂತ್ಕೊಂಡು ತಾನೇ ಬರೆಯೋಳು, ತಾನು ಒಬ್ಬಳೇ ಕೂತ್ಕೊಂಡು ಓದವಳು. ಕ್ಲಾಸ್ ರೂಮ್ ಮಾತ್ರ ಹೋಗ್ತಾ ಇರಲಿಲ್ಲ. ಆಗಸ್ಟಲ್ಲಿ ಅದೇನೋ ಒಂದಿನ ಇದ್ದಕ್ಕಿದ್ದಾಗೆ ನಾನು ಕ್ಲಾಸ್ಗೆ ಹೋಗ್ತೀನಿ ಅಂದ್ಲು. ಸಡನ್ನಾಗಿ ಎಲ್ಲಿ ಇವಳು ಇಲ್ವಲ್ಲ, ಇಲ್ಲಿ ಹುಡುಗಿ ಕೂತ್ಕೊಂಡಿದ್ಲಲ್ಲ ಅಂತ ನನಗೆ ಗಾಬರಿ ಆಯ್ತು, ಎಲ್ಲಿ ಹೋದ್ಲಪ್ಪ ಅಂತ ನೋಡಿದ್ರೆ ಕ್ಲಾಸ್ ರೂಮಲ್ಲಿ ಕೂತಿದ್ದಾಳೆ ಅವಳು. ಆಮೇಲೆ ಟೀಚರ್ ಹೇಳಿದ್ರು, ತಾನೇ ಬಂದ್ಲು ಮೇಡಮ್ ಇವತ್ತು ಅಂತ. ಅದು ಯಾಕೆ ಅಂತ ನನಗೆ ಇಲ್ಲಿವರೆಗೂ ಮಿಸ್ಟ್ರಿ ಅದು. ಆಮೇಲೆ ಅವಳು ಯಾವ ಪ್ರಾಬ್ಲಮ್ಮು ಇಲ್ಲ. ಅದೇ ಹುಡುಗಿನ 10th ಓದಿದ್ಲು ಇಲ್ಲೇನೆ, ಪೇರೆಂಟ್ ಬಿಡಿಸ್ಲಿಲ್ಲ ಸ್ಕೂಲು. ನೀವೆಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ, 3 ತಿಂಗಳಾದ್ರೂ ಅವಳನ್ನ ಮಾತಾಡ್ಸೋದು ನೋಡಿ. ಲಂಚ್ ಟೈಮ್ಗೆ ಲಂಚ್ ತಿನ್ನೋಳು, ಶಾರ್ಟ್ ಬ್ರೇಕ್ಗೆ ಅವರಮ್ಮ ಏನು ತಿಂಡಿ ಕಳಿಸಿ ಅದನ್ನು ತಿನ್ನೋಳು, ನೀರು ಕುಡಿಯೋಳು, ಬಾತ್ರೂಮ್ಗೆ ಟಾಯ್ಲೆಟ್ಗೆಲ್ಲ ಹೋಗಿ ಬರೋಳು, ಎಲ್ಲ ಜೊತೆ ಮಾತಾಡೋಳು, ಗಿಡ ಎಲ್ಲ ನೋಡೋಳು, ಮಾತಾಡೋಳು, ಎಲ್ಲ ಮಾಡೋಳು. ಕ್ಲಾಸ್ ರೂಮ್ ಮಾತ್ರ ಹೋಗ್ತಿರ್ಲಿಲ್ಲ. 3 ತಿಂಗಳು ಹೋಗಲಿಲ್ಲ ಅವಳು. ಆಗಸ್ಟಲ್ಲಿ ಜಸ್ಟ್ ಬಿಫೋರ್ ಮಿಡ್ ಟರ್ಮ್ ಎಕ್ಸಾಮ್ ಹೋದ್ಲು. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಎಕ್ಸಾಮ್ ಎಲ್ಲ ಬರೆದ್ಲು. ಪೇಪರ್ ನೋಡಿ ನಮಗೆಲ್ಲ ಆಶ್ಚರ್ಯ ಆಯಿತು. ಅವಳ ಕ್ಲಾಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ವಿಚಿತ್ರವಾದ ಒಂದು ಸಿಚುವೇಶನ್ ನಾನು ಅಪರೂಪದ ನೋಡಿದ್ದಿದ್ದು ಅದಷ್ಟೇ. ಒಂದ್ಸತಿ ಕ್ಲಾಸ್ಗೆ ಹೋಗಿ ಶುರು ಮಾಡಿದ್ಮೇಲೆ ಅವಳು ಕಂಟಿನ್ಯೂ ಮಾಡೋ 1 ದಿನ ಅವಳಿಗೇನೂ ಇಲ್ಲ. ಈ ವರ್ಷ 10th ತಗೊಂಡು ಅವಳು 93% ಏನೋ ತಗೊಂಡು ಪಾಸ್ ಆದ್ಲು. ಅವಳ ತಮ್ಮನಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇದ್ದಾನೆ. ಇದು ನನಗೆ ಯಾವತ್ತೂ ಮರೆಯೋದಿಲ್ಲ ಈ ಸ್ಟೂಡೆಂಟ್ದು. ಇಷ್ಟು ವರ್ಷದ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ನಿಮಗೆ ತೃಪ್ತಿ ಕೊಟ್ಟಿದ್ಯಾ? ಹ್ಯಾಪಿ ಅನ್ಸುತ್ತಾ? ಖಂಡಿತ ತುಂಬ ಖುಷಿ ಇದೆ ನನಗೆ. ಸ್ಕೂಲ್ ಅಂದರೆ ನಾನು ಪ್ರಾಣ, ನನ್ನ 2ನೇ ಮನೆ ಅದು. ಹಾಗಾಗಿಯೇ ಪ್ರಿನ್ಸಿಪಲ್ ಆಗಿ ನಾನು ರಿಟೈರ್ ಆದಮೇಲೂ ಕೂಡ ಮತ್ತೆ ಅವರು ಬನ್ನಿ ಅಂತ ಕರೆದಾಗ ಭಾಳ ಖುಷಿಯಿಂದನೇ ಹೋದೆ ನಾನು. ಸ್ಕೂಲಿಗೆ ರಜಾ ಇದೆ ಅಂತಂದರೆ ನನಗೆ 1 ವಾರ ಖುಷಿ ಇರುತ್ತೆ. ಆಮೇಲೆ ಅಯ್ಯೋ ಸ್ಕೂಲ್ ಇಲ್ವಲ್ಲ, ಮಕ್ಕಳನ್ನ ನೋಡಲಿಲ್ವಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಕೆರಿಯರು ನನಗೆ ನನ್ನ ಲೈಫೇ ಸ್ಕೂಲ್ ಅಂತ ಹೇಳ್ಬೋದು. ಮಕ್ಕಳ ಜೊತೆ ನಾನು ಖುಷಿಯಾಗಿದ್ದಷ್ಟು ಯಾವುದ್ರಲ್ಲೂ ಇರಲ್ಲ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸ್ಕೂಲು, ನನ್ನ ಮಕ್ಕಳು, ನಮ್ಮ ಟೀಚರ್ಸು. ತುಂಬ ಖುಷಿ ಕೊಟ್ಟಿದೆ ನನಗೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಕೂಡ ಅದರಲ್ಲಿ ಅದೇ ಅಲ್ವಾ ಚಾಲೆಂಜ್ ಅದು. ಆ ಚಾಲೆಂಜನ್ನು ಹೇಗೆ ನಾವು ಫೇಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ತುಂಬ ಖುಷಿ ಇದೆ ನನಗೆ. ಯಾವತ್ತೂ ಅನಿಸಿರ್ಲಿಲ್ವಾ ಈ ಫೀಲ್ಡ್ ಬೇಕಿತ್ತಾ ನನಗೆ ಅಂತ? ಒಂದೇ ಒಂದು ದಿನ ಕೂಡ ನನಗೆ ಅನಿಸಿಲ್ಲ ಇದೇ ನನ್ನ ಫೀಲ್ಡು ಅಂತ. ನನಗೆ ಮೊದಲು ಅನ್ನಿಸ್ತಾ ಇತ್ತು, ಇವಾಗಲೂ ಅನಿಸಿದೆ ಇದೇ ನನ್ನದು ಲೈಫ್ ಅಂತ. ತುಂಬ ಖುಷಿ ಇದೆ ನನಗೆ.
ಇಷ್ಟೊತ್ತವರೆಗೂ AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಗೆ ಬಂದು ತುಂಬ ಮಾತಾಡಿದ್ದೀರಾ. ಅಂದರೆ ಮಕ್ಕಳಿಗೆ ಮಗು ಒಂದು 6 ಇಯರ್ಸಿಂದ ಇದ್ದು ಮೈಂಡಲ್ಲಿ ಸುಸೈಡ್ ಥಾಟ್ ಬರೋವರೆಗೂ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು, ಪೇರೆಂಟ್ಸ್ ಹೇಗಿರಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತವರೆಗೂ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಚಾನಲಿಗೆ ಬಂದಿದ್ದು? ನನಗೂ ತುಂಬ ಖುಷಿ ಆಯಿತು ದಿವ್ಯಾ ಅವರೇ, ನಿಮ್ಮ ಚಾನಲ್ಗೆ ಇಲ್ಲಿ ಕರೆಸಿ ಇಷ್ಟೊತ್ತು ಮಾತಾಡಿ ನನ್ನನ್ನು ಪ್ರಶ್ನೆಗಳು ಕೇಳಿ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳೋಕ್ಕೆ ನೀವು ಬಿಯಾಂಡ್ ಟೈಮ್ ಲಿಮಿಟ್ ನೀವು ಅವಕಾಶ ಕೊಟ್ಟು ನನಗೆ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನನಗೂ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.